जय मंगलम जय नमः पार्वती पते शिव हर 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 महादेव। सद्गुरु सिद्धारूढ़ स्वामी महाराज की, सद्गुरु गुरुनाथ आरूढ़ स्वामी महाराज की, सद्गुरु शिवलिंगेश्वर महाराज की, बसवेश्वर महाराज की, राजराजेश्वरी माता की, सुमणकुंदौर महाराज की, सकल साधु संत महाराज की। जय मंगलम जय नमः पार्वती पते शिव हर 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 महादेव। हर सखा त्वमेव, त्वमेव विद्या द्रविणं त्वमेव, त्वमेव सर्वं मम देव देव, त्वमेव सर्वं मम देव देव। हर ओम। गुरुर्ब्रह्मा गुरुर्विष्णुः ಆದ್ಯಂತ ಬೋಧಿಸಿದ ಸಿದ್ಧ ಸದ್ಗುರುವೆ ನಿನಗಾರು ಸರಿ ಇಲ್ಲ, ಬದ್ಧನಿಗೆ ಬುದ್ಧಿ ಕೊಡು ನೀನು, ಬದ್ಧನಿಗೆ ಬುದ್ಧಿ ಕೊಡು ನೀನು। ಜಗದಾದಿ ಜಗದ್ವಂದೇ ಅದ್ವೈತ ಸಾರ್ವಭೌಮ ಸಾಧು ಚಕ್ರವರ್ತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯನಾಗಿರ್ತಕ್ಕಂತಹ ಸದ್ಗುರು ಸಿದ್ಧಾರೂಢರ ಪವಿತ್ರ ಶ್ರೀಪಾದ ಪದ್ಮಗಳಲ್ಲಿ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ, ಮೌನಯೋಗಿ ಗುರುನಾಥಾರೂಢರ ಪಾದ ಪದ್ಮಗಳಲ್ಲಿ ಅನಂತನಂತ ಭಕ್ತಿ ಕೋಟಿ ಸರಸಾಷ್ಟಾಂಗ ನಮನಗಳನ್ನು ಸಮರ್ಪಿಸಿ, ಈ ಯಾವ ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂತಹ ಶಿವಲಿಂಗೇಶ್ವರರ ಕರ್ತೃ ಗದ್ದುಗೆ ಅನಂತನಂತ ಭಕ್ತಿ ಕೋಟಿ ಸರಸಾಷ್ಟಾಂಗ ವಂದನೆಗಳನ್ನು ಸಮರ್ಪಿಸುತ್ತಾ, ಜಗಜ್ಯೋತಿಯಾಗಿರ್ತಕ್ಕಂಥ ಬಸವೇಶ್ವರರಿಗೆ ಮಹಾತ್ಮ ಬಸವೇಶ್ವರರಿಗೆ ಕೂಡ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸಿ, ಯಾವ ಗ್ರಂಥ ಕರ್ತರಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಗೆ ಅನಂತನಂತ ಭಕ್ತಿ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ, ಇಲ್ಲಿಯ ತನಕ ಬಹಳ ಸುಂದರವಾಗಿ ಸಂಗೀತ ಸುದಿಯನ್ನು ಸುರಿಸಿರತಕ್ಕಂತಹ ಸಂಗೀತ ಬಳಗಕ್ಕೂ ಅನಂತನಂತ ವಂದನೆಗಳನ್ನು ಸಮರ್ಪಿಸಿ, ಕಲ್ಪವೃಕ್ಷದ ಅಡಿಯಲ್ಲಿ ಅಮೃತದ ಸುದಿಯನ್ನು ಸವಿಯಲಿಕ್ಕೆ ಬಂದಿರತಕ್ಕಂತಹ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಶಿವಸ್ವರೂಪಿಗಳೇ, ಇವತ್ತಿನ ದಿವಸ ನಿನ್ನಿನ ದಿವಸ ಏನು ಹೇಳ್ಕೊಂಡು ಬಂದೀವಿ ಅಂತ ಕೇಳಿದ್ರೆ ಹೇಳ್ರಿ ನೋಡೋಣ. ನಿನ್ನಿನ ದಿವಸ ಏನು ಹೇಳಿದ್ರಿ? ಪುಣ್ಯವಣೆ ಮಾಡು ಅಂದರೆ ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳ್ಳಹುದು ನರರಿಗೆ ಮುಕುತಿ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವಣೆ ಮಾಡು ಅನ್ನತಕ್ಕಂಥ ವಿಷಯವನ್ನು ನಿನ್ನೆ ಪ್ರತಿಪಾದನವನ್ನು ಮಾಡಿಕೊಂಡು ಬಂದೀವಿ. ಪುಣ್ಯವಣೆ ಮಾಡು ಅಂತಂದ್ರೆ ಮತ್ತೇನಿಲ್ಲ, ವ್ಯಾಸ ಭಗವಂತರು 18 ಪುರಾಣಗಳನ್ನು ಬರೆದರು. 18 ಪುರಾಣಗಳನ್ನು ಬರೆದರೂ ಕೂಡ ಒಂದೇ ಒಂದು ಮಾತಿನೊಳಗೆ ಒಂದು ಇಡೀ 18 ಪುರಾಣವನ್ನು ಹೇಳಿದ್ದಾರೆ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂದರೆ ಪರರಿಗೆ ಉಪಕಾರ ಮಾಡುವುದೇ ಒಂದು ಪುಣ್ಯ ಅದ, ಪರರಿಗೆ ಪೀಡೆಯನ್ನುಂಟು ಮಾಡುವುದೇ ಪಾಪದ. ಅಂದರೆ ಮತ್ತೊಬ್ಬರಿಗೆ ಸುಖ ಕೊಡುವುದೇ ಪುಣ್ಯ, ಮತ್ತೊಬ್ಬರಿಗೆ ದುಃಖವನ್ನು ಕೊಡುವುದೇ ಪಾಪದ ಫಲ ಆಗಿರ್ತದೆ ಅಂತ ವ್ಯಾಸ ಭಗವಂತರು ಹೇಳಿಕೊಂಡು ಬರ್ತಾ ಇದ್ದಾರೆ. ನಿನ್ನಿನ ದಿವಸ ಪುಣ್ಯವಣೆ ಮಾಡು ಅಂದರೆ ಪುಣ್ಯವನ್ನು ಮಾಡಿದಿ ಅಂತಂದರೆ ಏನಾಗ್ತದೆ? ನಿನ್ನನ್ನು ಕಷ್ಟ ಕಾಲದಲ್ಲಿ ಕಾಯ್ತದೆ, ನಿನ್ನನ್ನು ದುಃಖ ಕಾಲದಲ್ಲಿ ಕಾಪಾಡ್ತದೆ ಅನ್ನುವಂಥ ವಿಷಯವನ್ನು
ನಿನ್ನೆ ಏನು ಮಾಡಿವಿ ಅಂತ ಕೇಳಿದರೆ ಪ್ರತಿಪಾದನವನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತೇನಪ್ಪ ಅಂತ ಕೇಳಿದರೆ ಹರ ನಡಿವಿಡಿ ಶಾಂತರೊಡನಾಡು ಅನ್ನತಕ್ಕಂಥ ವಿಷಯವನ್ನು ಹೇಳಿಕೊಂಡು ಬರೋಣಂತ. ಅಂತಂದರೆ ಏನು ಅಂತ ಕೇಳಿದರೆ ಹರ ನಡಿವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರಳು ನೀತಿವಿಧನಾಗುವಂತ ಯಾವ ನುಡಿಯಲ್ಲಿ ಬರ್ತದೆ. ಈಗ ಹೇಳ್ತಕ್ಕಂಥ ವಿಷಯ ಯಾವುದು ಅಂತ ಕೇಳಿದರೆ ಹರ ನಡಿ ಬಿಡಿ ಅಂದರೆ ಹರನ ಪಾದವನ್ನು ಹಿಡಿ. ತ್ರಿಪುರವನ್ನು ಸಂಹಾರ ಮಾಡಿರ್ತಕ್ಕಂಥ ಪರಮಾತ್ಮ ಅಂದರೆ ನೀಲಕಂಠ, ಶಂಭೋಲಿಂಗ, ಪರಮಾತ್ಮ ಏನಂತೀವ್ರಲ್ಲ, ಸಾವಿರಾರು ಹೆಸರದವ. 7 ಕೋಟಿ ಮಹಾಮಂತ್ರದವ, 7 ಕೋಟಿ ಎಷ್ಟದವ್ರಿಗೆ ಹೆಸರದವ ಪರಮಾತ್ಮನ ಹೆಸರು. ಅದರೊಳಗೆ ನಮಗೆಲ್ಲ ಅಣಕ್ಕಾಗಂಗಿಲ್ಲ, ಸಂಸಾರದೊಳಗೆ ಸಂಸಾರ ಜಂಜಡದೊಳಗೆ ನಮಗೆಲ್ಲ ಬದುಸಕ್ಕಾಗಂಗಿಲ್ಲ ಅಂತ 3 ಕೋಟಿ ಮಾಡಿದ್ರಂತೆ. ಅವು ಕೂಡ ಜೀವನಿಗೆ ಮನುಷ್ಯನಿಗೆ ಬದಿಸಲಿಕ್ಕೆ ಆಗಂಗಿಲ್ಲ ಅಂತ ಅದರೊಳಗೆ ಅರ್ಥ ಕಟ್ ಮಾಡಿದ್ರು. ಮತ್ತು ಅದರೊಳಗೂ ಮನುಷ್ಯನಿಗೆ ಸಂಸಾರದೊಳಗೆ ಮಾಡೋಕ್ಕಾಗಂಗಿಲ್ಲ ಅಂತ ಏನು ಮಾಡಿದ್ರಂತೆ 108 ಮಾಡಿದ್ದಾರೆ. 108 ಹೆಸರುಗಳನ್ನು ಮಾಡಿದ್ದಾರೆ. ಆ 108 ಹೆಸರುಗಳನ್ನು ಕೂಡ ನಮಗೆ ಸಂಸಾರದೊಳಗೆ ಅನ್ನಕ್ಕಾಗಂಗಿಲ್ಲ. ಯಾಕಂದ್ರೆ ಆಯುಷ್ ಕಡಿಮೆ ಇದೆ. ಹಿಂದಿನ ಕಾಲದೊಳಗೆ ದ್ವಾಪರದೊಳಗೆ ಕೃತಾಯೊಳಗೆ ಹೆಂಗಿತ್ತಪ್ಪ ಅಂತ ಕೇಳಿದರೆ ಸಾವಿರಾರು ವರ್ಷಗಳೇ ಇತ್ತು ಅಂತ ಮನುಷ್ಯನಿಗೆ. ಸಾವಿರಾರು ವರ್ಷಗಳಿದ್ದು. ಅದಕ್ಕಾಗಿ ಹಿಂದಿನ ಮಹಾತ್ಮರೆಲ್ಲ ಅನಂತ ತಪಸ್ಸುಗಳನ್ನು ಮಾಡಿ ಸಿದ್ಧಿಯನ್ನು ಪಡ್ಕೋತಾ ಇದ್ರು, ಜ್ಞಾನವನ್ನು ಪಡ್ಕೋತಾ ಇದ್ರು. ಆದರೆ ಈಗಿನ ಕಲಿಯುಗದೊಳಗೆ ಹೆಂಗಾಗಿತ್ತಪ್ಪ ಅಂದ್ರೆ ಮನುಷ್ಯನಿಗೆ 100 ಆಯುಷ್ಯದ. ಅದ್ರಾಗಂತೂ ಇವಾಗ 20-30 ವರ್ಷದ ಏನು ಈ ಕಡೆ ಏನದಾವಲ್ಲ 100 ಇಲ್ರಿ, 100 ಇಲ್ಲ. 40 ಭಾಳ, 40 ಕಡಿಮೆ, 50 ಭಾಳ ಆಗೈತಿ ಈಗಿನ ಜನ್ರೇಷನ್ದೊಳಗೆ. ಇಂಥದ್ರೊಳಗೆ ನಾಮಸ್ಮರಣೆ ಮಾಡೋಕ್ಕೆ ಎಲ್ಲ ಆಗ್ತದೆ, ಆಗೋದಿಲ್ಲ. ಅದು ಆದಷ್ಟರೊಳಗೆ ಎಲ್ಲಿ ಏನು ಹೇಳಿದ್ದಾರೆ ಅಂತ ಕೇಳಿದರೆ ಹರ ನಡಿ ಬಿಡಿ ಶಾಂತರೊಡನಾಡು ಅಂತಂದರೆ ತ್ರಿಪುರವನ್ನು ಸಂಹಾರ ಮಾಡಿರ್ತಕ್ಕಂಥ ಪರಮಾತ್ಮ, ವಿಷವನ್ನು ಕುಡಿದಿರ್ತಕ್ಕಂಥ ನೀಲಕಂಠ ಶಂಭೋಲಿಂಗ ಅಂದರೆ ಸುಖಕ್ಕೆ ಕಾರಣರೂಪನಾಗಿರ್ತಕ್ಕಂಥ ಶಂಭೋಲಿಂಗ ಏನು ಮಾಡ್ತಾನೆ ಅಂತ ಕೇಳಿದರೆ ಅವನ ಪಾದಗಳನ್ನು ಹಿಡಿ ಅಂದರೆ ಅವನ ಪಾದಗಳನ್ನು ಹಿಡಿ ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಅವನ ಪಾದಗಳನ್ನು ಹೆಂಗೆ ಹಿಡಿಬೇಕ್ರಿ, ಅವನ ಪಾದ ನಮಗೆ ಹೆಂಗೆ ಸಿಗ್ತಾವ ಅಂತ ಕೇಳಬಹುದು. ಅಂದರೆ ಇದರ ಅರ್ಥ ಏನು ಅಂತ ಕೇಳಿದ್ರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡು. ಭಕ್ತಿಯನ್ನು ಮಾಡಿದ್ದಾದರೆ ಏನಾಗ್ತದೆ ಅಂತ ಕೇಳಿದರೆ ನಿನಗೇನಾಗ್ತದೆ, ಸುಖ ಅನ್ನತಕ್ಕಂಥದ್ದು ಸಿಗ್ತದೆ. ನಿನ್ನಲ್ಲಿ ಸುಖ ಅನ್ನತಕ್ಕಂಥದ್ದು ಸಿಗ್ತದೆ. ಇಹಲೋಕದ ಭೋಗ ಆಗಲಿ ಪರಲೋಕದ ಭೋಗ ಆಗಲಿ ನಿನಗೇನಾಗ್ತಾವ, ಪ್ರಾಪ್ತಿ ಆಗ್ತಾವ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಅಂತಂದ್ರೇನು, ಆಗಲೇ ಒಂದು ವಚನವನ್ನು ಹಾಡಿದರು. ಯಾವುದು ಅಂತ ಕೇಳಿದರೆ ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ದೇಹವೇ ದೇಗುಲ, ಕಾಲವೇ ಕಂಬ, ಸಿರವೇ ಹೊನ್ನ ಕಳಸವಯ್ಯ. ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ, ಕುಡಲ ಸಂಗಮ ದೇವ ಅಂತ ಬಹಳ ಸುಂದರವಾಗಿ ವಚನವನ್ನು ಹಾಡಿದರು ಶರಣರು. ಯಾಕೆ ಅಂತ ಕೇಳಿದರೆ ಬಸವಣ್ಣ ಬಡವಿದ್ದೇನ್ರಿ, ಅವ ದೊಡ್ಡ ಬಿಜ್ಜಳ ರಾಜ್ಯಕ್ಕೆ ರಾಜ ಬಸವಣ್ಣ ದೊಡ್ಡ ರಾಜ ರೀ. ನಾ ಯಾಕೆ ಬಡವ ಅಂತ ಹಾಡಿದೆ, ಅವ ಯಾಕೆ ಹಾಡಿದ ಅಂತ ಕೇಳಿದ್ರೆ ಐಶ್ವರ್ಯದೊಳಗೆ ಬಡವ ಇದ್ದಿದ್ದಿಲ್ಲ, ಸಾಕಷ್ಟು ಐಶ್ವರ್ಯ ಇತ್ತು. ಎದಕ್ಕೆ ಬಡವ ಅಂತಂದು ಕೇಳಿದರೆ ಭಕ್ತಿಯಲ್ಲಿ ಬಡವ ನಾಣಯ್ಯ ಅಂತ ಹೇಳಿಕೊಂಡ ಬಸವಣ್ಣ. ಭಕ್ತಿಯಲ್ಲಿ ಬಡವ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಯಾಕಂದರೆ ಅವ ರಾಜ ಇದ್ದು ನನಗೆ ಕಟ್ಟಾಕ ರೊಕ್ಕಿಲ್ಲ ಅಂತ ಅನ್ಲಿಲ್ಲ. ಯಾಕಂತ ಕೇಳಿದರೆ ದೇಹವೇ ದೇಗುಲ, ಸಿರವೇ ಹೊನ್ನ ಕಳಸ. ಏನು ದೇಹ ಏನದಲ್ಲ 25 ತತ್ವಗಳಿಂದ ಕೂಡಿರ್ತಕ್ಕಂತಹ, ಯಾವ ಪಂಚಮಹಾಭೂತಗಳಿಂದ ಕೂಡಿರ್ತಕ್ಕಂತಹ ಯಾವ ಸ್ಥೂಲ ದೇಹ ಅಂತಿರಲ್ಲ, ಏನ ಕಾಯ ಅಂತಿರಲ್ಲ, ಇದಹ ಒಂದು ದೇವಾಲಯ ಅಂತ ಹೇಳಿಕೊಂಡ. ಇದ ಒಂದು ದೇವಾಲಯ. ಮತ್ತೇನು ತಲಿ ಏನದಲ್ಲ, ಸಿರವೇ ಹೊನ್ನ ಕಳಸವಯ್ಯ. ತಲಿ ಅನ್ನತಕ್ಕಂಥದ್ದು ಏನೈತೆ ಕೇಳಿದ್ರೆ ಅದೇ ಒಂದು ಕಳಸ ಅಂತ ನೋಡ್ರಿ, ಬಂಗಾರದ ಕಳಸ. ಕಾಲವೇ ಕಂಬ ಅಂತ ಹೇಳ್ಕೊಂಡ. ಯಾಕೆ ಅಂತ ಕೇಳಿದ್ರೆ ಭಕ್ತಿಯಲ್ಲಿ ನಾನು ಬಡವದೀನಿ, ಉಳ್ಳವರು ಶ್ರೀಮಂತರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅಂದ್ರೆ ಅಜ್ಞಾನಿಗಳು. ಈ ಕಡೆ ಏನು ಗೊತ್ತಿರಂಗಿಲ್ಲ ನೋಡ್ರಿ,
ಈ ಕಡೆ ಜ್ಞಾನದ ಬಗ್ಗೆ ಏನೂ ಗೊತ್ತಿರಂಗಿಲ್ಲ, ಆಧ್ಯಾತ್ಮದ ಬಗ್ಗೆ ಗೊತ್ತಿರಂಗಿಲ್ಲ, ದೇವ್ರಂದ್ರೆ ಗೊತ್ತಿಲ್ಲ, ದಿಂಡ್ರಂದ್ರೆ ಗೊತ್ತಿಲ್ಲ. ಅಂಥವ್ರು ಏನು ಮಾಡ್ಬೋದು? ಗುಡಿ ಕಟ್ಬೋದು, ಕಳಸ ಇಡಬಹುದು. ಆದರೆ ನಾನು ಏನು ಮಾಡೀನಿ? ನಾನು ಏನು ಮಾಡಂಗಿಲ್ಲ. ಈ ದೇಹನ ಒಂದು ದೇವಾಲಯದ ಒಳಗೆ ಏನಾದಕ್ಕೆ ಐತೆ ಅಂತ ಕೇಳಿದರೆ, ಒಳಗೆ ಸುಳಿಯುವ ಆತ್ಮ, ನಿನ್ನೊಳಗಿರುವುದು ಒಂದು ಜ್ಞಾನರತ್ನ ಅಂತ ಹೇಳ್ತಾರಲ್ಲ, ಆತ್ಮ ಪರಮಾತ್ಮ ಅನ್ನತಕ್ಕಂಥದ್ದು ಏನದಲ್ಲ, ಅದೇ ಒಂದು ನಾನಿದ್ದೇನೆ ಅಂತ ಬಸವಣ್ಣ ತಿಳಿಸಿಕೊಟ್ಟಲ್ಲ. ಹಂಗೆ ಭಕ್ತನಾಗಿರತಕ್ಕಂಥವು ಎಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಕೇಳಿದ್ರೆ ಪರಮಾತ್ಮನ ಪಾದ ಕಮಲಗಳಲ್ಲಿ. ಹಂಗಾದ್ರೆ ಪರಮಾತ್ಮ ಯಾವ ರೂಪದೊಳಗೆ ಬರ್ತಾನೆ, ಪರಮಾತ್ಮ ಹೆಂಗಿರ್ತಾನ ಅಂತ ಕೇಳಿದ್ರೆ, ನಿಜವಾದ ಪರಮಾತ್ಮ ಹಾವ ಹಾಕ್ಕೊಂಡು, ಕೊರಳೊಳಗೆ ರುದ್ರಾಕ್ಷ ಹಾಕ್ಕೊಂಡು, ಆಣಿ ಚರ್ಮ ಹಾಕ್ಕೊಂಡು, ಮುದಿ ಎತ್ತಿನ ಮ್ಯಾಗ ಬರ್ತಾನೇನಂತ ಬರುವುದಿಲ್ಲ. ಅವು ಬಂದರೆ ಯಾರೂ ನಮಗೆ ನಮಸ್ಕಾರ ಮಾಡೋದಿಲ್ಲ. ಅವು ಯಾಕಂದ್ರೆ ಹೆದರು ಓಡ್ತೀವಿ. ಬರೀ ಹಾವು ಬಂದರೆ ಹೆದರು ಓಡ್ತೀವಿ. ಇನ್ನು ನಾವು ಹಾವ ಹಾಕ್ಕೊಂಡು ಬಂದವ್ರು ಯಾರು ಅಂಜೋದಿಲ್ರಿ? ಅಂಜುತ್ತಾರೆ. ಅದಕ್ಕಾಗಿ ಏನು ಮಾಡ್ತಾ ಇನ್ನ ಪರಮಾತ್ಮ? ಬರ್ಗೋ ಸಾಕ್ಷಾತ್ ನರಾಕೃತಿ ಅಂದರೆ ಗುರು ರೂಪದಲ್ಲಿ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ? ಧರೆಗೆ ಬರುತ್ತಾನೆ. ಗುರು ರೂಪದಿಂದ ಧರೆಗೆ ಬಂದಾಗ ಏನು ಮಾಡಬೇಕಂತ, ಅವನ ಪರಮಾತ್ಮನ ಸದ್ಗುರುವಿನ ಪಾದಗಳನ್ನು ಹಿಡಿದು ಅವನಲ್ಲಿ ಭಕ್ತಿಯನ್ನು ಮಾಡಿದ್ದೀವಿ ಅಂತಂದ್ರೆ ಏನಾಗ್ತದೆ? ಪರಮಾತ್ಮನಿಗೆ ಮುಡ್ತದೆ ಅಂತ ಇಲ್ಲಿ ನಿಜಗುಂಡ್ರೆ ಹೇಳಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಭಕ್ತಿ ಹೆಂಗಿರಬೇಕು ಅಂತ ಕೇಳಿದ್ರೆ ಅನುಪಮವಾಗಿರ್ತಕ್ಕಂಥ ಅಚಲವಾಗಿರ್ತಕ್ಕಂಥ ಭಕ್ತಿ ಅನ್ನತಕ್ಕಂಥದ್ದಿರಬೇಕಂತ್ರಿ. ಅದೇ ಒಂದು ನಿಜಗುಂಡ್ರು ಇದೇ ಒಂದು ಶಿವಕಾರಣ್ಯ ಸ್ಥಳದಲ್ಲಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಏನಂತ ಕೇಳಿದ್ರೆ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭೋಲಿಂಗ ಅಂದರೆ ಉಪಮಾರಹಿತನಾಗಿರ್ತಕ್ಕಂಥ ಪರಮಾತ್ಮ. ಅಂತಹ ಪರಮಾತ್ಮನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕಂತ. ಹೆಂಗೆ ಭಕ್ತಿ ಮಾಡಬೇಕು ಅಂತ ಕೇಳಿದರೆ ಉಪಮಾರಹಿತ ಅಂದರೆ ಉಮಿಯನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮ, ಅವನಿಗೆ ಯಾವುದೂ ಇಲ್ಲ ಜಂಜಡ. ನಾವು ಅಣಬಹುದು. ಅವನಿಗೆ ಇಬ್ಬರು ಹೆಂಡ್ರದಾರ, ಪಾರ್ವತಿ ಅದಳ, ಗಂಗಾ ಅದಳ, ಇಬ್ಬರು ಮಕ್ಕಳದಾರ ಅಣಬಹುದು. ಅದು ಉಪಾಧಿ ಅಷ್ಟೇ. ಸುಮ್ಮನೆ ಹೇಳಕ್ಕೆ ಸರ್ವಜ್ಞಾನು ಪರಮಾತ್ಮ. ಅಂಥವನ ಪಾದಗಳನ್ನು ಹಿಡಿದ್ರೆ ಏನಾಗ್ತದೆ? ನಮಗೆ ಸುಖ ಅನ್ನತಕ್ಕಂಥದ್ದು ಬರ್ತದೆ. ಅವನಲ್ಲಿ ಭಕ್ತಿಯನ್ನು ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ ನಮ್ಮಲ್ಲಿ ಅಂತಃಕರಣ ಶುದ್ಧಿ ಆಗ್ತದೆ. ಶುದ್ಧಿ ದ್ವಾರ ಜ್ಞಾನ ಆಗ್ತದೆ. ಭಕ್ತಿ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ರೀ. ಭಕ್ತಿ ಹೆಂಗೈತಪ್ಪ ಅಂತ ಕೇಳಿದ್ರೆ ಮುಕ್ತಿಗೆ ಹೋಗಲಿಕ್ಕೆ ಒಂದು ಸಾಧನ. ಮುಕ್ತಿಗೆ ಹೋಗಲಿಕ್ಕೆ ಭಕ್ತಿ ಅನ್ನತಕ್ಕಂಥ ಸಾಧನ ಅದ. ಒಂದು ವಾಕ್ಯದಲ್ಲಿ ಹೇಳ್ತಾರ, ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರಿಯಶಿ ಅಂತ. ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರಿಯಶಿ ಅಂತಂದರೆ ಮೋಕ್ಷಕ್ಕೆ ಹೋಗಲಿಕ್ಕೆ ಅಂದ್ರೆ ಒಂದು ಅನ್ನ ಮಾಡಲಿಕ್ಕೆ ಸಾಧನೆ ಯಾವುದ್ರಿ? ಭೋಗಾಣಿ ಸಾಧನದ, ಒಂದು ನೀರು ಸಾಧನದ, ಮತ್ತು ಅದಕ್ಕೆ ಒಲ್ಲಿ ಏನೇನೋ ಸಾಧನೆಗಳೇನದಾವಲ್ಲ ಒಂದು ಅನ್ನ ಮಾಡಲಿಕ್ಕೆ. ಹಂಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಇದೇನಪ್ಪ ಅಂದ್ರೆ ಒಂದು ತಳಪಾಯ ಅಂತಿರಲ್ಲ, ತರ ಅಂತಿರಲ್ಲ, ಮನೆ ಕಟ್ಟಬೇಕಾದ್ರೂ ತಳಪಾಯ. ಹಂಗೆ ಮೋಕ್ಷಕ್ಕೆ ಹೋಗಬೇಕಾದ್ರೆ ಏನಪ್ಪ ಅಂತ ಕೇಳಿದ್ರು, ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರಿಯಶಿ ಅಂತ ಹೇಳಿಕೊಂಡು ಬಂದಿದ್ದಾರೆ. ಅದೇ ಒಂದು ಯಜ್ಞವಲ್ಕರು ಕೂಡ ಹೇಳ್ತಾ ಇದ್ದಾರೆ. ಅದೇ ನಿಜಗುಣರು ಹೇಳ್ತಾ ಇದ್ದಾರೆ. ಏನಂತ ಕೇಳಿದರೆ ಪರಮಾನುಭವ ಬೋಧೆಯಲ್ಲಿ ಭಕ್ತಿಯ ಮಾತ್ರವನ್ನು ಮಾಡಿದೊಡೆ ಕೇಳಂಗನಿ ಮುಕ್ತಿಯ ಕಾಂತಿಯ ನೊಲದೀವ ನೀಶ್ಯನು ಅಂತ ಯಜ್ಞ ಏನು ಮಾಡ್ತಾರೆ? ಯಜ್ಞವಲ್ಕರು ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾರೆ, ಮೈತ್ರಾದೇವಿಗೆ. ಹೇ ಮೈತ್ರಾದೇವಿ, ನೀ ಏನು ಮಾಡು? ಲಲನೆ, ಕಾಂತೆ, ನೂರಾರು ಹೆಸರಿಟ್ಟಾರ. ಬುದ್ಧಿವಂತೆ, ಮತಿವಂತೆ ಅಂತ ಹೆಸರಿಟ್ಟು ಏನು ಕರೆದಾರ? ಹೇ ಮೈತ್ರಾದೇವಿ ಬುದ್ಧಿವಂತೆ, ನೀ ಏನು ಮಾಡು? ಭಕ್ತಿವಂದನ ಸಾಧನೆ ಮಾಡು. ನೀ ಭಕ್ತಿವಂದನ ಸಾಧನೆ ಮಾಡಿದೆ ಅಂತ ನಿನಗೆಲ್ಲವೂ ಕೂಡ ಸಾಧ್ಯ ಆಗ್ತದೆ ಅಂತ ಮೈತ್ರಾದೇವಿಯನ್ನು ಕುರಿತು ಯಜ್ಞವಲ್ಕರು ಹೇಳ್ತಾರೆ. ಹಂಗೆ ಭಕ್ತಿ ಅನ್ನತಕ್ಕಂಥದ್ದು ಎಂಥದ್ದು ಐತಿ ಅಂತ ಕೇಳಿದ್ರೆ ನಮ್ಮನ್ನು ಎಂತೆಂಥ ಕಷ್ಟದೊಳಗೆ ಕಾಪಾಡ್ತದೆ ಅಂತ ಕೇಳಿದರೆ ಅದು ನಮ್ಮನ್ನು ಎಂಥ ಕಷ್ಟ ಇದ್ರೂ ಕೂಡ ನಮ್ಮಲ್ಲಿ ಕಾಪಾಡ್ತದೆ. ಹಿಂಗೆ ಒಮ್ಮೆ ಬಸವಣ್ಣವರ ಕಾಲದೊಳಗೆ 12ನೇ ಶತಮಾನದೊಳಗೆ ಬಸವಣ್ಣವರಿಗೆ ಒಬ್ಬ ತಾಯಿ ಏನು ಮಾಡ್ತಿದ್ಲು ಅಂತ ಕೇಳಿದ್ರೆ, ಪ್ರತಿನಿತ್ಯ ಊಟವನ್ನು ಮಾಡಿಕೊಂಡು ಬಂದು ಮಣಿಂದ ಬುತ್ತಿ ಕಟ್ಕೊಂಡು ಬಂದು ಬುಟ್ಟಿಯೊಳಗೆ ಕಟ್ಕೊಂಡು ಬಸವಣ್ಣ ಇದ್ದಲ್ಲಿ ದಾಸೋಹವನ್ನು ಮಾಡ್ತಿದ್ಲು ತಾಯಿ, ಒಬ್ಬ ಬಡ ತಾಯಿ.
ಹಿಂಗ ಪ್ರತಿನಿತ್ಯ ಮಾಡಿಸ್ತಾ ಇದ್ಲು. ಹಿಂಗ ಶ್ರಾವಣ ಬಂತು. ಶ್ರಾವಣ ಮಾಸದೊಳಗೆ ಪ್ರತಿನಿತ್ಯ ಊಟವನ್ನು ಕಟ್ಕೊಂಡು ಬರ್ತಿದ್ದಲ್ಲ. ಶ್ರಾವಣ ಮಾಸದಾಗ ಗೊತ್ತಲ್ಲ, ಜಿಟಿ ಜಿಟಿ ಮಳೆ ಇರ್ತದೆ. ಅವಾಗ ಬಸವಣ್ಣ ಈ ಹೆಂಗೆ ಶ್ರಾವಣದೊಳಗೆ ಶ್ರವಣವನ್ನು ಮಾಡ್ಲಿಕ್ಕೆ ಹತ್ತಿದಾರಲ್ಲ, ಹಂಗೆ ಬಸವಣ್ಣ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ, ತನ್ನ ಶರಣ ಸಮೂಹವನ್ನು ಕೂಡಿಕೊಂಡು ಏನು ಮಾಡ್ತಿದ್ದ, ಅನುಭವ ಗೋಷ್ಠಿಯನ್ನು ನಡೆಸ್ತಾ ಇದ್ರು. ಬಸವಣ್ಣನವರು ಅನುಭವ ಗೋಷ್ಠಿಯನ್ನು ನಡೆಸ್ತಾ ಇದ್ರಲ್ಲ, ಅಂಥ ಸಂದರ್ಭದೊಳಗೆ ಆ ತಾಯಿ ಏನು ಮಾಡಿದ್ರಂತ, ಅವತ್ತೇನೋ ಒಂದು ಸಮಯ ಆಯಿತು, ಯಾವುದೋ ಒಂದು ಕೆಲಸಕ್ಕಾಗಿ ಹೋಗಿದ್ಲು. ಸಮಯ ಆಯಿತು, ನಮ್ಮ ಅಪ್ಪಗೆ ಊಟ ಕೊಡಬೇಕಾಗಿತ್ತು, ನಮ್ಮ ಅಪ್ಪಗೆ ಹೊಟ್ಟೆ ಹಸ್ತೇನೋ, ಊಟ ಕೊಡಬೇಕು, ಹೊತ್ತಾಯ್ತು ಅಂತೇಳಿ ಏನು ಮಾಡಿದ್ರಂತ ತಾಯಿ ಅವಸರ ಮಾಡಿ ಬುಟ್ಟಿಯೊಳಗೆ ಏನೇನು ಪ್ರಸಾದವನ್ನು ಮನೆಯೊಳಗೆ ತಯಾರು ಮಾಡ್ಯಾಳಲ್ಲ, ಅವಸರ ಮಾಡಿ ಕಟ್ಕೊಂಡು ಬರಬೇಕಂತ ತಯಾರಾದ್ಲು. ಅವಾಗ ಏನಾಗಿತ್ತು ಅಂತ ಕೇಳಿದ್ರೆ, ಜಿಟಿ ಜಿಟಿ ಮಳೆ ಹತ್ತಿತ್ತು. ಜಿಟಿ ಜಿಟಿ ಮಳೆ ಹತ್ತಿತ್ತಲ್ಲ, ಅವಸರದಿಂದ ಬರಬೇಕಾದ್ರೆ ಏನಾಯಿತು ಅಂತ ಕೇಳಿದ್ರೆ, ಈಗಿನ ಕತೆ ಸಿಸ್ಟಮಿಸ್ಟಿಕ್ ರೋಡು ಪರಿಶುದ್ಧಿದ್ದಿಲ್ರಿ. ಅವಾಗ ಈಗಿನ ಕತೆ ಸಿಸ್ಟಮಿಸ್ಟಿಕ್ ಇದ್ದಿದ್ದಿಲ್ಲ. ಅವಸರ ಮಾಡಿ ಬರಬೇಕಾದ್ರೆ ಏನಾಯ್ತು ಅಂತ ಕೇಳಿದ್ರೆ, ರಾಡಿ ಜಿಟಿ ಜಿಟಿ ಮಳೆ ಹತ್ತಿ ರಾಡಿ ಆಗತ್ತೈತಿ. ರಾಡಿ ಹತ್ತಿತ್ತು. ಅವಸರ ಮಾಡಿ ಬರಬೇಕಾದ್ರೊಳಗೆ ಏನಾಯ್ತು ಅಂತ ಕೇಳಿದ್ರೆ, ದಾರಿ ಒಳಗೆ ಕಾಲು ಜಾರಿ ಬಿಡಿತು ತಾಯಿದು. ಕಾಲು ಜಾರಿ ಬಿಡಿತು. ಅವಾಗ ತಾಯಿ ಏನು ಮಾಡಿದ್ಲು ಅಂತ ಕೇಳಿದ್ರೆ, ಹೇ ಬಸವೇಶ ಅಂತ ಚಿಟ್ಟನ ಚೀರಿ ಬಿದ್ದು ಬಿಟ್ಲಂತ. ಹೇ ಬಸವೇಶ ಅಂತ ಚಿರ್ನ ಚೀರಿ ಬಿದ್ದು ಬಿಟ್ಲು. ಅವಾಗೇನು ಮ್ಯಾಗಿಂದ ಬುಟ್ಟಿ ಎಲ್ಲಿತ್ತು, ಮ್ಯಾಲ ಇತ್ತಂತ. ಇಲ್ಲಿ ಏನು ನಡೆದಿತ್ತು ಅಂತ ಕೇಳಿದ್ರೆ, ಬಸವಣ್ಣ ಸಣ್ಣ ಶರಣರ ಸಮೂಹವನ್ನು ಕೂಡಿಕೊಂಡು ಅನುಭವ ಗೋಷ್ಠಿಯನ್ನು ಮಾಡ್ತಾ ಇದ್ರಲ್ಲ, ಅಲ್ಲೇ ತಾಯಿ ಬಸವೇಶ ಅಂತ ಚೀರಿದ್ಲು. ಇಲ್ಲಿ ಬಸವಣ್ಣ ಏನು ಮಾಡಿದಂತ, ಅನುಭವ ಗೋಷ್ಠಿಯನ್ನು ಮಾಡುವಂಥ ಸಂದರ್ಭದೊಳಗೆ ಏನು ಮಾಡಿದರು, ಅಲ್ಲ ಆ ತಾಯಿ ಚೀರಿದಾಗ ಇಲ್ಲಿ ಹಿಂಗೆ ಕೈ ಮಾಡಿಬಿಟ್ರು. ಹಿಂಗೆ ಕೈ ಮಾಡಿದರು. ಕೈ ಮಾಡಿದಾಗ ಇವ್ರಿಗೆ ಏನೂ ಅರ್ಥ ಆಗಲಿಲ್ಲ. ಮುಂದೆ ಕುಂತವ್ರಿಗೆ ಹಿಂಗ್ಯಾಕೆ ಮಾಡಿದರು ನಮ್ಮ ಬಸವೇಶ್ವರ ಅಂತ ಹಂಗ ಮನಸ್ಸಿನಾಗ ಅನ್ಕೊಂಡ್ರು. ಅಲ್ಲಿ ಆ ತಾಯಿ ಜಾರಿ ಬಿದ್ದಲ್ಲ, ಮ್ಯಾಗಿನ ಬುಟ್ಟಿ ಮಾತ್ರ ಬಿದ್ದಿದ್ದಿಲ್ರಿ. ಅವಾಗ ತಾಯಿ ಎದ್ದು ತನ್ನ ಮೈಗೆ ಕೈಗೆ ಹತ್ತಿರತಕ್ಕಂಥ ರಾಡಿಯನ್ನು ಒರೆಸ್ಕೊಂಡು ಆಮೇಲೆ ಎದ್ದು ನೋಡ್ತಾಳ, ಮ್ಯಾಲ ಬುಟ್ಟಿ ಅಂತರ ಐತಿ. ಅಂತರ ಐತಿ, ಇದೆಲ್ಲ ನನ್ನ ಬಸವೇಶ್ವರ ಪವಾಡ, ನಮ್ಮಪ್ಪ ನನ್ನ ಕಾಯ್ದ ಅಂತ ಮತ್ತೆ ಹೊಳ್ಳಿ ಎದ್ದು ಆ ಬುಟ್ಟಿಯನ್ನು ತಲೆ ಮ್ಯಾಗ ಇಟ್ಕೊಂಡು ಬಂದು ಮಹಾತ್ಮರಿಗೆ ಬಂದು ಪ್ರಸಾದ ಮಾಡಿಸಿದ್ಲು ಅಂತ ಬರ್ತದೆ. ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಮ್ಮ ಭಕ್ತಿ ಅನ್ನತಕ್ಕಂಥದ್ದು ಹೆಂಗಿರಬೇಕಂದ್ರೆ, ನಮಗೆ ಕಷ್ಟ ಬರಲಿ ಸುಖ ಬರಲಿ, ನಾವು ಹೆಂಗಿರಬೇಕ್ರಿ, ಕಷ್ಟ ಬಂದಾಗೂ ಒಂದೇ ಇರಬೇಕು, ಸುಖ ಬಂದಾಗೂ ಒಂದೇ ಇರಬೇಕು. ಪರಮಾತ್ಮ ಏನು ಮಾಡ್ತಾನಂತ ನಮಗೆ ಕಷ್ಟವನ್ನು ಕೊಟ್ಟು ನೋಡ್ತಾನೆ. ಅದಕ್ಕೆ ಹೇಳ್ತಾರೆ ನಿಜಗುಣ ಶಿವಯೋಗಿಗಳು, ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭೋಲಿಂಗ. ನಮ್ಮ ಭಕ್ತಿ ಅಳಗಾಡಬಾರ್ದಂತ್ರಿ, ಅಳಗಾಡಬಾರ್ದು. ಹೆಂಗಿರ್ಬೇಕಂದ್ರೆ ಶ್ರದ್ಧೆಯಿಂದ ಇರಬೇಕಂತ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಂ ಶಾಂತಿಂ ಅಚಿರೇನಾದಿ ಗಚ್ಚತಿ ಅಂತ. ಅಂದರೆ ಶ್ರದ್ಧೆ ಅಂದ್ರೂ ಒಂದ, ಭಕ್ತಿ ಅಂದ್ರೂ ಒಂದ, ಪ್ರೇಮ ಅಂದ್ರೂ ಒಂದ. ಅದಕ್ಕೆ ಪರ್ಯಾಯ ಶಬ್ದ ಅದಾವ್ರಿ, ಹೌದಿಲ್ರಿ? ಪರ್ಯಾಯ ಶಬ್ದ ಅದಾವ. ಭಕ್ತಿ ಅನ್ನತಕ್ಕಂಥದ್ದು ನಾವು ಹೆಂಡರ ಮಕ್ಕಳಲ್ಲಿ ಇಟ್ಟರೆ ಏನಾಗ್ತದೆ, ಮೋಹ ಅಂತ ಅನಿಸ್ಕೊಳ್ತದೆ. ಅದೇ ಒಂದು ಭಕ್ತಿಯನ್ನು ದನ ಅಂದರೆ ರೊಕ್ಕ ರೂಪಾಯಿ ಮೇಲೆ ಇಟ್ಟರೆ ಏನಾಗ್ತದೆ, ಲೋಭಿ ಅನಿಸ್ಕೊಳ್ತಾನ. ಅದೇ ಒಂದು ಪರಸ್ತ್ರೀಯರ ಮೇಲೆ ಇಟ್ಟರೆ ಏನಾಗ್ತಾನ ಅಂತ ಕೇಳಿದರೆ ಕಾಮುಕ ಅಂತ ಅನಿಸ್ಕೊಳ್ತಾನ. ಅದೇ ಒಂದು ತಂದೆ ತಾಯಿಯ ಮೇಲೆ ಇಟ್ಟರೆ ಏನಾಗ್ತದೆ, ಪ್ರೀತಿ ಪ್ರೇಮ ಅಂತ ಅನಿಸ್ಕೊಳ್ತದೆ. ಅದೇ ಒಂದು ಭಕ್ತಿಯನ್ನು ಪರಮಾತ್ಮನಲ್ಲಿ ಸದ್ಗುರುವಿನಲ್ಲಿ ಇಟ್ಟದ್ದಾದರೆ ಏನಾಗ್ತದೆ, ಭಕ್ತಿ ಅಂತ ಕರೀತಾ ಇದ್ದಾರೆ. ಹಂಗ ನಮ್ಮ ಭಕ್ತಿ ಅನ್ನತಕ್ಕಂಥದ್ದು ಹೆಂಗಿರಬೇಕು ಅಂತಂದರೆ, ಅಚಲವಾಗಿರ್ತಕ್ಕಂಥ ಭಕ್ತಿ ಇರಬೇಕು, ಅಳಗಾಡಬಾರ್ದಂತ. ಪರಮಾತ್ಮ ನಮಗೆ ಏನು ಮಾಡ್ತಾನಪ್ಪ ಅಂತ ಕಷ್ಟಗಳನ್ನು ಕೊಟ್ಟು ನೋಡ್ತಾನಂತ. ನೋಡ್ರಿ, ಈಗ ಪತ್ತಾರು ಏನು ಮಾಡ್ತಾನಪ್ಪ ಅಂತ ಕೇಳಿದರೆ, ಪತ್ತಾರು ಕೈಯಾಗ ಬಂಗಾರ ಓದ್ ಕೊಡ್ರಿ ನೀವು. ಪತ್ತಾರು ಕೈಯಾಗ ಬಂಗಾರ ಓದ್ ಕೊಟ್ರೆ ಏನು ಮಾಡ್ತಾನೆ, ಬಂಗಾರ ಅನ್ನೋದು ಗೊತ್ತಿರೋದಿಲ್ಲೇನ್ರಿ? ಬಂಗಾರ ಅನ್ನೋದು ಗೊತ್ತಿರ್ತದ, ಆದರೂ ಏನು ಮಾಡ್ತಾನೆ ರೀ, ಅದನ್ನು ಬೆಂಕಿ ಹಾಕಿ ನೋಡ್ತಾನೆ. ಮತ್ತೇನು ಮಾಡ್ತಾನೆ, ಅದನ್ನು ಹೊರಗೆ ಹಚ್ಚಿ ನೋಡ್ತಾನೆ, ತಿಕ್ಕಿ ನೋಡ್ತಾನೆ.
ಸುಟ್ಟು ನೋಡ್ತಾನೆ, ಏನೇನೋ ಮಾಡಿ ನೋಡ್ತಾನೆ, ಕಡಿಗೆ ಅದನ್ನ ಇದ್ರೊಳಗೆ ಏನೂ ಕಸರಿಲ್ಲ ಅನ್ನೋದು ಗೊತ್ತಾದ ಇಂತಿಷ್ಟು ಬೆಲೆ ಅಂತ ಬೆಲೆ ಕಟ್ತಾನೆ. ಹೆಂಗೆ ಪತ್ತಾರ ಹೆಂಗೆ ಬೆಲೆ ಕಟ್ತಾನಲ್ಲ, ಬಂಗಾರ ಅನ್ನೋದು ಗೊತ್ತಿದ್ರು ಅದಕ್ಕೆ ಹೊರಗೆ ಹಚ್ಚಿ ಬೆಂಕಿ ಹಾಕಿ ಸುಟ್ಟು ಜಜ್ಜಿ ಹೆಂಗೆ ಪರೀಕ್ಷೆ ಮಾಡ್ತಾನಲ್ಲ, ಹಂಗೆ ಪರಮಾತ್ಮ ಅನ್ನತಕ್ಕಂಥವು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಮನುಷ್ಯನನ್ನು ಏನು ಮಾಡ್ತಾನೆ, ಕಷ್ಟವನ್ನು ಕೊಟ್ಟೆ ನೋಡ್ತಾನೆ. ಅಂದರೆ ಗಟ್ಟಿ ಐತೇವು ಪಳ್ಳೆ ಐತೇವು, ಗಟ್ಟೈತೋ ಪಳ್ಳೈತೋ ಅಂತ ಪರೀಕ್ಷೆ ಮಾಡ್ತಾನಂತ. ಆವಾಗ ನಾವು ಏನು ಮಾಡ್ಬೇಕಂತ, ಪರಮಾತ್ಮ ನಮಗೆ ಕಷ್ಟ ಕೊಟ್ಟಾನ ಅಂತ ಬೈಬಾರ್ದು. ಕೆಲವೊಬ್ರು ಬೈತಿರ್ತಾರೆ, ಕಷ್ಟ ಬಂದಾಗ ವೆಂಕಟರಮಣ ಅಂತಿರ್ತಾರೆ ಒಬ್ಬೊಬ್ರು. ಕಷ್ಟ ಬಂದಾಗ ಕೆಲವೊಬ್ರು ನೆನೆಸ್ತಾರ, ಸುಖ ಬಂದಾಗ ನೆನೆಸೋದಿಲ್ಲ. ಕೆಲವೊಬ್ರು ಸುಖ ಬಂದಾಗ ಏನು ಮಾಡ್ತಾರೆ, ಮರ್ತು ಬಿಡ್ತಾರೆ ಪರಮಾತ್ಮನ. ಕಷ್ಟ ಬಂದಾಗ ಮಾತ್ರ ವಿಠಲ ವಿಠಲ ಪರಮಾತ್ಮ ಶಂಭೋಲಿಂಗ ಶಿವಲಿಂಗೇಶ್ವರನನ್ನು ಕಾಪಾಡು, ನನಗೆ ಇಂಥದ್ಯಾಕೆ ತಂದಿ ಅಂತ ಬೈತಾರಂತ. ಹಾಗೆಲ್ಲ ಬೈಬಾರ್ದಂತ. ಯಾಕಂತ ಕೇಳಿದ್ರೆ ಈ ಕೆಲವೊಬ್ರು ಆಡ ಭಾಷೆದೊಳಗೆ ಅಂತಿರ್ತಾರೆ ಏನಂತ, ಮನುಷ್ಯರಿಗೆ ಬರಲಾರ್ದ ಮರಕ್ಕೆ ಬರ್ತೈತೇನ್ರಿ ಕಷ್ಟ ಅಂತಾರೆ. ಮನುಷ್ಯರಿಗೆ ಬರಲಾರ್ದ ಮರಕ್ಕೆ ಬರ್ತೈತೇನ್ರಿ ಕಷ್ಟ ಅಂತಾರಲ್ಲ, ಅದು ಅಷ್ಟೇ ಸತ್ಯದ. ಇದು ಯಾಕೆ ಬರ್ತದೆ ಅಂತ ಕೇಳಿದರೆ ಪರಮಾತ್ಮ ಏನು ಮಾಡ್ತಾನೆ, ಇದು ಗಟ್ಟಿ ಆಯಿತು ಪಳ್ಳೈತು ಅಂತ ಪರೀಕ್ಷೆ ಮಾಡ್ತಾನಂತ. ಹಂಗೆ ನಾವು ಏನು ಮಾಡಬೇಕಂತ, ಪರಮಾತ್ಮನಲ್ಲಿ ಭಕ್ತಿ ಅಚಲವಾಗಿರ್ತಕ್ಕಂಥ ಭಕ್ತಿ ಇರಬೇಕು. ಈಗ ಮಡಿ ಒಳಗೆ ಈ ಆಶ್ರಮಕ್ಕೆ ಈಗ ಪುರಾಣವನ್ನು ಕೇಳಾಕೆ ಬರ್ತೀರಿ, ಕೇಳಾಕೆ ಬರೋ ಸಂದರ್ಭದೊಳಗೆ ಏನಾರ ಒಂದು ಅಚಾತುರ್ಯವಾಗಿ ಏನೋ ಒಂದು ಕಷ್ಟ ಬಸ್ತು ಅಂತಂದರೆ ಏನು ಬಿಟ್ಟು ಬಿಡ್ತೀರಿ, ಹಂಗೆ ಬಿಡಬಾರ್ದಂತ. ಇದು ಭಕ್ತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಭಕ್ತಿ ಅಲ್ಲ. ಹಿಂಗೆ ಒಂದು ಊರೊಳಗೆ, ಇಲ್ಲೇ ಒಂದು ಬಾಗಲಕೋಟೆ ಸುತ್ತಮುತ್ತ ಊರೊಳಗೆ, ಆ ಊರ ಹೆಸರು ಏನೋ ನೆನಪಿಲ್ಲ ನನಗೆ, ದ್ಯಾವನಾಡು ಏನೋ ಹೇಳ್ತಾರೆ ಬಟ್ ಗೊತ್ತಿಲ್ಲ. ನಮ್ಮಮ್ಮ ನನಗೆ ಹೇಳಿದ್ದು, ಅವರು ರಾಮಾರೂಢ ಶಿಷ್ಯರಿ, ಅಂದ್ರೆ ದೊಡ್ಡ ರಾಮಾರೂಢ್ರ. ಅಂದ್ರೆ ಅವ್ರ ಶರೀರ ಹೋಗಿ 60-65 ವರ್ಷ ಆಗಿದ್ರು, ನಾವಂತೂ ನೋಡಿಲ್ಲ ಅವ್ರನ್ನ. ಅವ್ರ ಕಾಲದೊಳಗೆ ಅವರಿದ್ದಾಗ ಒಂದು ಮಣಿತನದವರು ಏನು ಮಾಡಿದ್ರು ಅಂತ ಕೇಳಿದ್ರೆ ಉಪದೇಶವನ್ನು ತಗೊಂಡಿದ್ರಂತ. ಗೊತ್ತಲ್ಲ ಗುರು ಉಪದೇಶ. ಗುರು ಉಪದೇಶವನ್ನು ತಗೊಂಡಿದ್ರು. ರಾಮಾರೂಢರು ಕೂಡ ಅಷ್ಟೇ ಸಾಮಾನ್ಯರಲ್ಲ, ದಿವ್ಯ ಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು ಕೂಡ. ಅವ್ರು ನೋಡಿದರೆ ಹೆದರ್ತಿದ್ರ ಜನ, ಅಷ್ಟೊಂದು ಜ್ಞಾನಿಗಳವರು. ಅಂದರೆ ಮುಖ ನೋಡಿದ್ರೆ ಅಷ್ಟೊಂದು ಉಗ್ರ, ನೋಡಕ್ಕೆ ಭಯ ಆಗ್ತಿತ್ತಂತ. ಅಷ್ಟೇ ಕರುಣಾಶಾಲಿ ದಯಾವಂತ ರಾಮಾರೂಢರು. ಅವ್ರ ಕಡೆ ಉಪದೇಶ ತಗೊಂಡಿದ್ರಂತೆ. ಉಪದೇಶ ತಗೊಂಡು ಎಷ್ಟು ತಿಂಗಳಾಗಿತ್ತೋ ಗೊತ್ತಿಲ್ಲ, ಏನೋ ಅಚಾತುರ್ಯವಾಗಿ ಮಣಿ ಒಳಗೆ ಏನೋ ಒಂದು ಸ್ವಲ್ಪ ಕಷ್ಟ ಬಂತು. ಮಣಿ ಒಳಗೆ ಕಷ್ಟ ಬಂತಂತ ಅವಾಗ ಮಗ್ಗಲ ಮನೆಯನ್ನವರು ಸುಮ್ಮಿರಂಗಿಲ್ರಿ, ಏನಾರ ಒಂದು ಕಿಡಿ ಒಗೆದು ಬಿಡ್ತಾರೆ. ಏನಂತ ಕಿಡಿ ಒಗೆದ್ರು ಅಂತ ಕೇಳಿದ್ರೆ, ಯವ್ವ ನಿಮಗೆ ಗುರು ಉಪದೇಶ ತಗೊಂಡ್ರಲ್ಲ, ಗುರು ಉಪದೇಶ ನಿಮಗೆ ಏನಾಗಲಿಲ್ಲ, ನಿಮಗೆ ಆಗಿ ಬರಲಿಲ್ಲ, ನಿಮಗೂ ಓಮಿಲ್ಲ. ನೋಡಿ, ಗುರು ಉಪದೇಶ ಓಮಿಲ್ಲ ಅಂತ. ಗುರು ಉಪದೇಶ ನಿಮಗೆ ಓಮಿಲ್ಲ, ಗುರು ಉಪದೇಶವನ್ನು ತಗೊಂಡ್ರಲ್ಲ, ಅದಕ್ಕೆ ನಿಮ್ಮ ಮನೆ ಒಳಗೆ ಕಾಡಾಟ ಆಯ್ತು, ಅದಕ್ಕೆ ನಿಮ್ಮ ಮನೆಯೊಳಗೆ ಇಂಥ ತೊಂದರೆ ಮೇಲೆ ತೊಂದರೆ ಬರಾಕತ್ತಾವ ಅಂತ ತಲೆ ತುಂಬಾಕತ್ತಿದ್ರು ಮಗ್ಗಲದವರು. ಅವಾಗ ಏನಾಯ್ತು ಅಂತ ಕೇಳಿದ್ರೆ ಅದನ್ನ ಕರೆ ಹಿಡಿದ್ರಿ ಅವರು. ಅದನ್ನ ಕರೆ ಹಿಡಿದು ಏನು ಮಾಡಿದ್ರಂತ, ರಾಮಾರೂಢರಲ್ಲಿ ಹೋದ್ರಂತ. ದೊಡ್ಡ ರಾಮಾರೂಢರಲ್ಲಿ ಹೋಗಿ ಕೇಳ್ತಾರಂತ, ಅಪ್ಪ ನೀವು ನಮಗೆ ಉಪದೇಶ ಕೊಟ್ಟಿರಲ್ಲ, ನಿಮ್ಮ ಉಪದೇಶ ನೀವು ತಗೋರಿ ವಾಪಸ್, ನಿಮ್ಮ ಉಪದೇಶನೂ ತಗೋರಿ ಅಂದಾಗ ಆ ರಾಮಾರೂಢರು ಹೇಳಿದ್ರಂತೆ, ಯಾಕವ್ವ ಏನಾಯ್ತು ನನ್ನ ಉಪದೇಶಕ್ಕೆ ಅಂತ ಕೇಳಿದ್ರಂತ. ಇದು ಆದ ಘಟನೆ ರೀ, ಇದು ಅವರ ಚರಿತ್ರದೊಳಗೂ ಬರ್ತದೆ, ರಾಮಾರೂಢರ ಪುರಾಣ ಗ್ರಂಥದೊಳಗೆ ಬರ್ತದೆ, ಇದು ಆದ ಘಟನೆ ಇದು. ಅವಾಗ ಯಾಕಂತ ಕೇಳಿದಾಗ ಅವ್ರು ಹೇಳಿದ್ರಂತ, ಯಪ್ಪ ಮೊದಲು ಏನೂ ನಮಗೆ ಕಷ್ಟ ಇದ್ದಿದ್ದಿಲ್ಲ, ಏನೂ ಗೊತ್ತಿಲ್ಲ, ಎಲ್ಲ ಚಲೋ ಆಗಿತ್ತು. ನಿಮ್ಮ ಉಪದೇಶ ಯಾವಾಗ ತಗೊಂಡು ಅವಾಗ ಒಂದರ ಮ್ಯಾಲ ಒಂದು ಕಷ್ಟ ಬರ್ತಾ ಇದ್ದಾವ, ತೊಂದರೆ ಮ್ಯಾಗ ಒಂದು ತೊಂದರೆ ಬರ್ತಾ ಇದ್ದಾವ, ನಮಗೆ ನಿಮ್ಮ ಉಪದೇಶ ಬೇಡ ತಗೋ ಅಂತಂದ್ರದು. ಅವಾಗ ಸದ್ಗುರು ರಾಮಾರೂಢರು ಹೇಳಿದ್ರಂತ, ಹಂಗಾದ್ರೆ ಹಿಂಗಣವ ಆಯ್ತು ಅಂಥೇಳಿ ತಮ್ಮ ಕಮ್ಮಣ್ಣದೊಳಗೆ ಇರ್ತಕ್ಕಂಥ ನೀರನ್ನು, ಈ ನೀರು ತಗೋರಿ ಕುಡೀರಿ, ಕುಡಿದು ಏನು ಮಾಡಿರಿ ಅಂತ ಕೇಳಿದ್ರೆ ಅಲ್ಲಿ ಒಂದು ಕಲ್ಲು ಇತ್ತಂತೆ, ಒಂದು ಪಾಟಿ ಕಲ್ಲು ಇತ್ತಂತ. ಈ ಕಲ್ಲಿನ ಮ್ಯಾಗ ಉಗುಳಿ ಬಿಡ್ರಿ, ಹೋಗಿಬಿಡ್ರಿ ಅಂದ್ರೆ ಆತು. ರಾಮಾರೂಢರು ಕೊಟ್ಟಿರ್ತಕ್ಕಂಥ ಚರಿಗೆ ಒಳಗಿನ ಆ ಒಂದು ಕಮ್ಮಣ್ಣದೊಳಗಿನ ನೀರನ್ನು ತಗೊಂಡು ಬಾಯಿ ಒಳಗೆ ಹಾಕೊಂಡು ಮುಗ್ಗಳಿಸಿ ಉಗುಳಿದ್ರಂತ್ರಿ. ಎಲ್ಲಿ? ಒಂದು ಕಲ್ಲು ಮ್ಯಾಲ.
ಕಲ್ಲು ಮ್ಯಾಗ ಏನಾಗಿತ್ತು ಅಂತ ಕೇಳಿದ್ರೆ ಆ ರಾಮಾರೂಢರು ಹೇಳಿರ್ತಕ್ಕಂಥ ಮಹಾಮಂತ್ರ ಓಂ ನಮಃ ಶಿವ ಎನ್ನತಕ್ಕಂಥ ಮಹಾಮಂತ್ರವನ್ನ ಕಿವಿಯೊಳಗೆ ಹೇಳಿದ್ರಲ್ಲ, ಆ ಮಂತ್ರ ಆ ಕಲ್ಲಿನ ಮ್ಯಾಗ ಮೂಡಿದು ಅಂತ ನೋಡ್ರಿ. ಆ ಕಲ್ಲಿನ ಮ್ಯಾಗ ಮೂಡಿದು ಆ ತುಗುಳಿ ಹೋಗ್ಬಿಟ್ರು. ಅವ್ರ ಮಣಿತನ ಕೂಡ ಸರ್ವನಾಶ ಆಯ್ತಂತ್ರಿ ಮುಂದೆ. ಇದು ಆದ ಘಟನೆ ಇದೆ. ಈ ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಮ್ಮ ಕಷ್ಟಗಳು ಬರ್ತಾವ. ಆದರೂ ಕೂಡ ನಾವು ಏನು ಮಾಡ್ಬೇಕಂತ, ಯಾವ ಕಷ್ಟಗಳಿಗೆ ಕುಗ್ಗಲಾರದೆ, ಸುಖಗಳಿಗೆ ಹಿಗ್ಗಲಾರದೆ ಏನು ಮಾಡಬೇಕು, ಪರಮಾತ್ಮನಲ್ಲಿ ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಬೇಕು. ಅನನ್ಯವಾಗಿರ್ತಕ್ಕಂಥ ಭಕ್ತಿ. ಅನನ್ಯ ಚಿಂತ ಎಂತೋ ಮಾಂ ಯೇ ಜನಃ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರಲ್ಲ. ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ಇಡಬೇಕಂತ. ಅನನ್ಯ ಚಿಂತೆಯಂತೋ ಮಾಂ, ಯಾರು ಅನನ್ಯವಾಗಿ ನನ್ನನ್ನು ಭಕ್ತಿಯಿಂದ ನಡ್ಕೊತಾರೋ, ಭಕ್ತಿಯಿಂದ ನನ್ನನ್ನು ಭಜಿಸ್ತಾರಲ್ಲ, ಅವರ ಯೋಗಕ್ಷೇಮವನ್ನು ನಾನು ನೋಡ್ಕೊತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ವಾಗ್ದಾನವನ್ನು ಕೊಟ್ಟಾನಂತ, ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕಂತ. ಕೆಲವೊಬ್ಬರು ಭಕ್ತಿ ಮಾಡ್ತಾರೆ. ಹೆಂಗಮ್ಮ ಅಂತ ಕೇಳಿದರೆ, ಶಿವಲಿಂಗೇಶ್ವರರಿಗೆ ಹತ್ತಿ ಕಟ್ಟಿಗೆ ಅಂತ 2 ಊದಿನ ಕಡ್ಡಿ ತರ್ತಾರೆ. ತಂದೇನು ಬೇಡ್ಕೊತಾರ, ಶಿವಲಿಂಗೇಶ್ವರ ಪರಮಾತ್ಮ ನನಗೆ ಮಕ್ಕಳಿಲ್ಲ, ಮಕ್ಕಳ ಕೊಡು, ನನಗೆ ಅದನ್ನು ಕೊಡು, ಇದನ್ನು ಕೊಡು ಅಂತ ಬೇಡ್ಕೋತಾರೆ. ತಂದದ್ದು ಎಷ್ಟು ರೀ? 2 ಊದಿನ ಕಡ್ಡಿ. ಬೇಡ್ಕೋದೆಷ್ಟು? ಒಂದು 100 ಲಿಸ್ಟ್ ಆಕತ್ರಿ, ಅದು ಒಂದು ಬುಕ್ ಆಕತ್ತೆ. ಹಿಂಗಾದ್ರೆ ಏನು ಪರಮಾತ್ಮ ಒಲಿತಾನೆ ಅಂತ ಕೇಳಿದರೆ ಒಲಿಯುವುದಿಲ್ಲ. ಹಿಂಗೆ ಒಬ್ಬಾಕಿ ತಾಯಿ ಏನು ಮಾಡಿದ್ಲಂತ ಹನುಮಪ್ಪನಿಗೆ ಹೋಗಿ ಬೇಡ್ಕೊಳಕ್ಕೆ ಹೋತಂತ. ಮಕ್ಕಳಾಗಿದ್ದಿಲ್ರಿ ಒಬ್ಬ ತಾಯಿಗೆ, ಯಾಕಂದ್ರೆ ನಿದ್ದೆ ಬರ್ತದೆ ಗೊತ್ತಾತ, ಅದಕ್ಕೆ ಕತ್ತಿ ತೆಗೆದ್ ನನಗೆ. ಏನಾಯ್ತು ಅಂತ ಕೇಳಿದ್ರೆ, ಒಬ್ಬ ತಾಯಿಗೆ ಮಕ್ಕಳು ಇದ್ದಿದ್ದಿಲ್ಲ. ಯಾರೋ ಒಬ್ಬರು ಹೇಳಿದರು, ಹನುಮಪ್ಪಗೆ ಹೋಗಿ ಬೇಡ್ಕೋ ಮಕ್ಕಳಾಗ್ತಾವ ಅಂತ ಹೇಳಿದ್ರಂತ. ಆತಂತೆ ಹೋಗಿ ಹನುಮಪ್ಪಗೆ ಏನು ಮಾಡಿದ್ದು, 2 ಊದಿನ ಕಡ್ಡಿ, ಕಾಯಿ, ಕರ್ಪೂರ ತಗೊಂಡು ಹೋದ್ಲು. ಹೋಗಿ ಏನು ಕೇಳ್ಕೊಂತಾಳ್ರಿ, ಹೇ ಹನುಮಪ್ಪ, ಆಂಜನೇಯ, ಮಾರುತಿ ದೇವ, ವಾಯುಪುತ್ರ, ನೀ ಏನು ಮಾಡು, ನನಗೆ ಮಕ್ಕಳಿಲ್ಲ, ಮಕ್ಕಳವನ್ನು ಕೊಡು. ಸೋಣ್ಯಾ ಕುಂಚಿದೇತಿ ಅಂದರೆ ನನಗೊಂದು ಗಂಡ ಮಗನ ಕೊಂಟೆ ಅಂದರೆ ನಿನಗೇನು ಮಾಡ್ತೀನಿ, ಬಂಗಾರ ಕುಂಚಿಗೆ ಹೊಲಿಸ್ತೀನಿ, ಬಂಗಾರ ಕುಂಚಿಗೆ ಹೊಲಿಸ್ತೀನಿ, ನನಗೆ ಮಕ್ಕಳವನ್ನು ಸಂತಾನವನ್ನು ದಯಪಾಲಿಸು ಹನುಮಂತ ಅಂತ ಬೇಡ್ಕೊಂಡ್ಲಂತ್ರಿ. ಅದು ಹನುಮಂತ ಏನು ಮಾಡಿದ, ಈಕೆ ಭಕ್ತಿಗೆ ಮೆಚ್ಚಿ ತಥಾಸ್ತು ಅಂದ. ತಥಾಸ್ತು ಆಗಲಿ ತಾಯಿ ಅಂತ. ಬಂಗಾರ ಅಂದ್ರೆ ಅವಗೂ ಇದಾತ್ರಿ ಹನುಮಪ್ಪಗೆ. ಬಂಗಾರ ಅಂದ್ರೆ ಅವಗೂ ಇಷ್ಟ ಆಯ್ತಲ್ಲ, ಆ ತಥಾಸ್ತು ಅಂದ. ಆತ ಮುಂದೆ 1 ವರ್ಷದೊಳಗೆ ಏನು ಮಾಡಿದಂತ, ಗಂಡ ಮಗುವಿಗೆ ಜನ್ಮವನ್ನು ಕೊಟ್ಲ ತಾಯಿ. ಜನ್ಮವನ್ನು ಕೊಟ್ಲು. ಮುಂದೆ ಆ ಮಗು ಗಂಡು ಮಗುನ ಹೊಡಿತು, ಚೆನ್ನಾಗಿ ಬೆಳೀತು. 1 ವರ್ಷದ 2 ವರ್ಷದ ಮಗು ಆಯಿತು. ಅವಾಗ ಹನುಮಪ್ಪ ನೆನಪಾದತ್ರಿ. 2 ವರ್ಷದ 3 ವರ್ಷದ ಮಗುವಾದ ಹನುಮಪ್ಪ ನೆನಪಾಗಿ ಹನುಮಪ್ಪಗೆ ಹರಕೆ ಕಟ್ಟಬೇಕಲ್ಲ. ಸೋಣ್ಯಾ ಕುಂಚಿ ದೇತಿ ಅಂತ ಹೇಳಿದಾಳೆ, ಅಂದರೆ ಬಂಗಾರ ಕೊಂಚಿಗೆ ಹೊಲಿಸ್ನಂತ ಹೇಳಿದಾಳಲ್ಲ ಹನುಮಪ್ಪನಿಗೆ. ಅದಕ್ಕೆ ಹೇಳ್ತಾರೆ ಹರಕೆ 12 ವರ್ಷ ಅಂತ. ಹರಕೆ 12 ವರ್ಷ ಅಂತ. ಆವಾಗ ತಾಯಿಗೆ ನೆನಪಾಗಿ ಮಗುವಿನ ಕರ್ಕೊಂಡು ಹೋದ್ಲು. ಹೆತ್ತಿರ್ತಕ್ಕಂಥ ಗಂಡು ಮಗನನ್ನು ಕರ್ಕೊಂಡು ಹೋದ್ಲು. ಕರ್ಕೊಂಡು ಹೋಗಿ ಏನು ಮಾಡಿದ್ಲಂತ, ಹನುಮಪ್ಪ ಕೇಳ್ತಾಳಂತ, ಹೇ ಹನುಮಂತ, ನನ್ನ ಭಕ್ತಿಗೆ ಮೆಚ್ಚಿ ನನ್ನ ಗಂಡ ಮಗನ ಕೊಟ್ಟು ದಯಮಾಡಿಸಿ ನಿನಗೆ ಏನು ಮಾಡಿದ್ದು, ನಾನು ಬಂಗಾರ ಕೊಂಚಿಗೆ ಹೊಲಿಸ್ನಂತ ಹೇಳಿದ್ನಲ್ಲ. ಏನು ಹೇಳಿದ್ರಿ, ಬಂಗಾರ ಕೊಂಚಿಗೆ, ಸೋಣ್ಯಾ ಕುಂಚಿ ದೇತಿ, ಬಂಗಾರ ಕುಂಚಿಗೆ ಹೊಲಿಸ್ನಂದಿದ್ದಲ್ಲ, ತಗೋ ಬಂಗಾರ ಕುಂಚಿಗೆ ಅಂತ ಏನು ಮಾಡಿದ್ಲಂತ್ರಿ, ತನ್ನ ಮಗನಿಗೆ ಸೋಣು ಅಂತ ಹೆಸರಿಟ್ಟಿದ್ಲಂತ್ರಿ. ತನ್ನ ಮಗನಿಗೆ ಸೋಣ್ಯ ಅಂತ ಹೆಸರಿಟ್ಟಿದ್ದಲ್ಲ, ಸೋಣು ಅಂದ್ರೆ ಬಂಗಾರ ಅಂತ ಹೆಸರಿಟ್ಟಿದ್ಲು. ಬಂಗಾರ ಕುಂಚಿಗೆಯನ್ನು ಹೊಲಿಸ್ತೀನಿ ಅಂತ ಅಂದಿದ್ಲಲ್ಲ, ಆ ಹುಡುಗನಿಗೆ ಏನು ಹುಟ್ಟಿದಾಗಿಂದ ಏನು ಕಟ್ಟಿದ್ಲಲ್ಲ 2 ವರ್ಷ, ಅದು ಒಗದೇ ಇದ್ದಿಲ್ಲಂತ್ರಿ. ಅದು ಹೆಂಗಾಗಿರಬಾರ್ದ್ರಿ ಕುಂಚಿಗೆ. ಆ ಕುಂಚಿಗೆ ಹೋದ ಹನುಮಪ್ಪ ಕಟ್ಟಿದ್ಲಂತ. ಏನಾತ್ರಿ, ಹನುಮಪ್ಪ ವಾಸನೆ ತಡಿಲಾರಕ್ಕೆ ಮುಖ ಈ ಕಾಡಿ ಮಾಡಿದತ್ರಿ. ಅದಕ್ಕೆ ಅವನ ಮುಖ ವಾಂಕಾಗೈತತ್ರಿ. ಇಂಥ ಭಕ್ತಿ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದರೆ, ಪರಮಾತ್ಮ ಒಲಿಯೋದಿಲ್ಲ. ಒಲಿತಾನೇನ್ರಿ? ನಮ್ಮ ಭಕ್ತಿ ಹೆಂಗಿರ್ಬೇಕ್ರಿ? ಅಚಲವಾಗಿರ್ತಕ್ಕಂಥ ಭಕ್ತಿ ಇರಬೇಕು. ಹಿಂಗೆ ಒಬ್ಬಾಕಿ ಅತ್ತಿ ಮ್ಯಾಗ ಸೊಸಿ ಭಾಳ ಭಕ್ತಿ ಇದ್ರಿ. ಅತ್ತಿ ಮ್ಯಾಗ ಸೊಸಿ ಭಾಳ ಭಕ್ತಿಯಿಂದ ಸೇವಾ ಮಾಡ್ತಿದ್ಲು.
ಹೆಂಗೆ ಸೇವಾ ಮಾಡ್ತಿದ್ಲ ಅಂತ ಕೇಳಿದ್ರೆ ಅತ್ತಿ ಎಲ್ಲೆಲ್ಲಿ ಹೋಗ್ಕಾಳಲ್ಲಿ ತಟ್ಟು ಹಿಡ್ಕೊಂಡು ಹೋಗುದ್ರೆ ಎಲ್ಲಿ ಕುಂದಿರ್ತಾಕಿ ಸೀರೆ ಹೊಲಸಾಗಬಾರ್ದು ಅಂತೇಳಿ. ಒಟ್ಟ ಲಗ್ನಕ್ಕೆ ಹೋಗಲಿ, ಯಾವುದೋ ಒಂದು ಸಮಯ ಸಮಾರಂಭಕ್ಕೆ ಹೋಗಲಿ, ಹೊರಗಡೆ ಮತ್ತೊಬ್ಬರ ಮಂದಿ ಕೂಡ ಮಾತಾಡಕ್ಕೆ ಹೋಗಲಿ, ಆಕೆ ಎಲ್ಲೇ ಕುಂದಲ್ರಿ ಅತ್ತಿ. ಅತ್ತಿ ಎಲ್ಲಿ ಕುಂದಿರ್ತಾಳೆ ಬಗಲಾಗ ಒಂದು ತಟ್ಟಿದ್ದರಿ ಸೊಸಿಗೆ. ಆಕೆ ಎಲ್ಲಿ ಕುಂದಿರ್ತಾಳೆ ಕುಂತಲು ಅನ್ಕೊಳ್ಳೋದು ತಟ್ಟು ಹಾಸೋದು ಅತ್ತಿ ಬಡ್ಡ್ಯಾಗ ಅಂದ್ರೆ ಕುಂಡ್ರಲಿಕ್ಕೆ. ಆವಾಗ ಮಗ್ಗಲ ಮನೆಯನ್ನವರು ಎಲ್ಲರೂ ನಿಮ್ಮಂತರೆಲ್ಲ ಮಾತಾಡಕತ್ತಿದ್ರಲ್ಲ. ಏನಂತ ಮಾತಾಡ್ತಿದ್ರು? ಯವ್ವ ನಿನ್ನ ಸೊಸಿ ಎಷ್ಟು ಚಂದ ಸೇವಾ ಮಾಡ್ತಾಳವ, ನಿನ್ನ ಮ್ಯಾಗ ಎಷ್ಟು ಭಕ್ತಿ ಅದಾಳ, ನಿನ್ನಂಥ ಸೊಸಿ ನಮಗೆ ಸಿಕ್ಕಿಲ್ಲ ನೋಡ್ರಿ, ನಿಮ್ಮಂಥ ಸೊಸಿ ನಮಗೆ ಸಿಕ್ಕಿಲ್ಲ, ಎಷ್ಟು ಚಂದ ಸೇವಾ ಮಾಡ್ತಾಳ, ನೀ ಅಂತ ಪುಣ್ಯವಂತೆ ತಾಯಿ ಅಂತ ಆಕಿನ ಹೊಗಳ್ತಿದ್ರಂತ. ಹಿಂಗ ಹೊಗಳ್ತಾ ಎಲ್ಲಿ ಹೋಗಿದ್ರು ಅಂತ ಕೇಳಿದ್ರೆ ಅತ್ತಿ ಒಂದು ಲಗ್ನಕ್ಕೆ ಹೋಗೋದು ಬಂತು. ಅತ್ತಿ ಅತ್ತಿ ಹಿಂಬಾಲ ಸೊಸಿ ಒಂದು ತಟ್ಟು ಕೈಯಾಗ ಹಿಡ್ಕೊಂಡು ಹೋದ್ಲು. ಅಲ್ಲೂ ಕೂಡ ಅತ್ತಿ ಎಲ್ಲಿ ಕುಂಡ್ರತಾಳಲ್ಲೇ ತಟ್ಟು ಹಾಸುದ. ಲಗ್ನ ಅಂದ್ರೆ ಗೊತ್ತಲ್ಲ, ಎಲ್ಲೆಲ್ಲಿಯವರೋ ಮಂದಿ ಬಂದಿರ್ತಾರೆ, ಬೀಗರು ಬೀಜರು 1 2 ಎಲ್ಲ ಜನ ಬಂದಿತ್ತಲ್ಲ. ಭಾಳ ಹೊಗಳಾಕತ್ತಿದ್ರಿ ಈಕಿನ, ಇಂಥ ಸೊಸಿ ಸಿಕ್ಕಿಲ್ಲ, ಇಂಥ ಸೊಸಿ ನಮಗೆ ಸಿಗೋದು ಅಪರೂಪ, ನಿನಗೆ ಭಾಳ ಚಂದ ಸೇವಾ ಮಾಡ್ತಾಳೆ, ಎಲ್ಲಿ ಕುಂದಿರ್ತಾಳೆ ಅಲ್ಲಿ ತಟ್ಟು ಹಾಸಿಗೆ ಹಾಸ್ತಾಳ, ನಮ್ಗೆ ಯಾಕೆ ಇಂಥ ಸೊಸಿ ಸಿಕ್ಕಿಲ್ಲ ಅಂತ ಮಾತಾಡ್ತಿದ್ರಲ್ಲ. ಅವಾಗ ಒಬ್ಬಾಕಿ ಬಂದು ಕೇಳಿದ್ದಂತೆ, ಹೌದು ಇಷ್ಟೆಲ್ಲ ಆಕಿ ಅತ್ತಿ ಮನೆ ಸೊಸಿ ಇದ್ರಿ, ಆಕೆ ಅತ್ತಿ ಏನು ಮಾಡ್ತಿದ್ಲು ಅಂತ ಕೇಳಿದ್ರೆ ಸೊಸಿನ ಬೈತಿದ್ಲು. ಆಕೆ ಹಂಗೆ ಮಗ್ಗಲ ಮನೆಯನ್ನ ಸೊಸಿ ಎಷ್ಟು ಚಂದ ಸೇವಾ ಮಾಡ್ತಾಳೆ, ಎಲ್ಲಿ ಹೋಗ್ಕಾಳಲ್ಲಿ ತಟ್ಟು ಹಿಡ್ಕೊಂಡು ಹೋಗ್ಕಾಳ, ನಿನಗೇನಾಗೈತಿ ಹಿಂಗೆ ಬೈತಿದ್ರಿ ಸೊಸಿನ. ಅವಾಗ ಆಕೆ ಬಂದು ಕೇಳಿದ್ಲಂತ, ಅಲ್ಲ ನಿನ್ನ ಸಲುವಾಗಿ ನಮ್ಮ ಅತ್ತೆ ಅಂದಿರಿ ಎಲ್ಲ ಅತ್ತಿಗಳು ನಮ್ಮನ್ನೆಲ್ಲ ಬೈಯಾಕತ್ತಾರ, ಇಷ್ಟೆಂಗೆ ಸೇವಾ ಮಾಡಾಕತ್ತಿ ನೀನು, ಆಕೆ ನಿನಗೆ ಏನು ಮಾಡ್ಯಾಳ, ಏನು ಬಂಗಾರ ಕೊಟ್ಟಾಳ, ಬೆಳ್ಳಿ ಕೊಟ್ಟಾಳ, ಏನು ಮಣಿ ಹಚ್ಚಾಳ, ಹೊಲ ಹಚ್ಚಾಳ, ನಿನಗೆ ಏನು ಮಾಡಿದಾಳ ಅಂತ ಒಬ್ಬರು ಬಂದು ಕಿವ್ಯಾಗ ಹೇಳಿದ್ರು ಆ ಸೊಸಿಗೆ. ಅತ್ತಿ ಮ್ಯಾಗೇನು ಹಾಸ್ತಿದ್ಲಲ್ಲ ತಟ್ಟು ಎಲ್ಲಿ ಕುಂದಿರ್ತಾಳಲ್ಲಿ, ಆ ಸೊಸಿ ಬಂದು ಹೇಳಿದ್ಲಂತ. ಆಕೆ ಸೊಸಿ ಹೇಳ್ತಾಳಂತ, ಏನು ಹೇಳಿದ್ರಿ ಆಕಿ, ಎಲ್ಲಿ ಭಕ್ತಿಯ ಯವ್ವ ಆಕಿ ಮ್ಯಾಲ, ಯಾಕಂದ್ರೆ ನಾನು ಸೀರೆ ಉಟ್ಕೊಂಡು ಬಂದದ್ದು ಹೆಣ ಎತ್ತಲಿ, ನಾನು ಸೀರೆ ಉಟ್ಕೊಂಡು ಬಂದಾಳ, ಎಲ್ಲರ ಕುಂತು ಹೊಲಸು ಮಾಡಿದ್ರೆ ಏನು ಮಾಡೋದು, ಕಿಮ್ಮತ್ತಿನ ಸೀರೆ ಅದ, ಅದಕ್ಕೆ ತಟ್ಟು ಹಾಸ್ತೀನಿ ವಿನಃ ಆಕಿ ಯಾರು ಹಾಸ್ತಾರೋ ಶಣ ಎತ್ತಲಿ ಅಂದದ್ದು ನೋಡ್ರಿ. ಇದಕ್ಕೇನಂತಾರ್ರಿ? ಭಕ್ತಿ ಅಂತಾರೇನ್ರಿ? ಭಕ್ತಿ ಅನ್ನೋದಿಲ್ಲ. ನಮ್ಮ ಭಕ್ತಿ ಹೆಂಗಿರಬೇಕು ಅಂತ ಕೇಳಿದರೆ ಪರಮಾತ್ಮ ಮೆಚ್ಚಬೇಕಂತ. ಪರಮಾತ್ಮ ಮೆಚ್ಚಬೇಕು, ಮನುಷ್ಯರ ಮೆಚ್ಚುವುದಲ್ಲ. ಇಂದ ಅತ್ತಿನ ದೇವರಂತೆ ನನ್ನ ತಾಯಿ ಅಂತ ತಿಳಿದು ಸೇವಾ ಮಾಡ್ರಿ, ಪರಮಾತ್ಮ ಒಲಿತಾನೆ. ಅತ್ತಿ ಏನದಾರಲ್ಲ, ಅತ್ತಿ ಮಾವ ಏನದಾರಲ್ಲ, ಇವರು ಒಂದು ನನ್ನ ತಂದೆ ತಾಯಿ ಸ್ವರೂಪ. ಇವರು ನನ್ನ ಅತ್ತಿ ಅಲ್ಲ, ಇವರು ನನ್ನ ತಾಯಿ ಅಂತ ಭಾವನೆ ಇರಲಿ, ಅವರು ತಾಯಿಯಾಗೆ ಕಾಣ್ತಾರೆ. ಇವರು ನನ್ನ ಅತ್ತೆ ಅಂತ ಭಾವನೆ ಇದ್ರೆ ಅತ್ತೆಯಾಗೆ ಕಾಣ್ತಾರೆ. ನಮ್ಮ ಭಾವನೆ ಹೆಂಗಿರ್ತದಲ್ಲ ಹಂಗಿರ್ತದಂತ. ಅವರು ಕೂಡ ಅತ್ತೆಂದ್ರಾಗಿರ್ತಕ್ಕಂಥವ್ರು ಇಲ್ಲಿ ಯಾರೇ ತಂಗಿಲ್ವ, ಹಂಗೆ ತಪ್ಪು ತಿಳಿಬೇಡ್ರಿ. ಮತ್ತೆ ಯಾಕಂದ್ರೆ ಅತ್ತೆ ಅಂದರೂ ಕೂಡ ಹಂಗೆ ಇರಬೇಕು. ಭಾವನೆ ಹೆಂಗಿರಬೇಕು ಅಂತ ಕೇಳಿದರು, ಇವಳು ನನ್ನ ಹೊರಗಿಂದ ಬಂದವಳೆಲ್ಲ, ಇವಳು ನನ್ನ ಸೊಸೆಯಲ್ಲ, ಇವಳು ನನ್ನ ಮಗಳ ಸಮಾನ ಅಂತ ತಿಳಿಬೇಕಂತ. ಹೋದಕ್ಕೆ ಏನು ಒಂದು ಕೊಟ್ಟಿರ್ತಾರಲ್ಲ, ಇಬ್ಬರು ಇರ್ತಾರೆ, ಒಬ್ಬ ಮಗ ಇರ್ತಾನ, ಒಬ್ಬಳು ಮಗಳು ಇರ್ತಾಳೆ. ಅಂದ್ರೆ ಮಗಗ ಒಂದು ಬರ್ತದ, ಮಗಳು ಒಂದು ಹೋಗ್ತದ. ಅಂದ್ರೆ ಒಂದು ಕೊಟ್ಟಿರ್ತೀರಿ, ಒಂದು ತಗೊಂಡಿರ್ತೀರಲ್ಲ. ಹೋದಕ್ಕಿಂತ ಏನು ಬಂದಿರ್ತಾಳಲ್ಲ, ಮತ್ತೊಂದು ಮನೆ ಬಿಟ್ಟು, ಹುಟ್ಟಿದ ತಂದೆ ತಾಯಿ ಬಿಟ್ಟು, ಹುಟ್ಟಿದ ಮನೆಯನ್ನು ಬಿಟ್ಟು, ಬಂಧು ಬಳಗ ಬಿಟ್ಟು ಬಂದಿರ್ತಾಳಲ್ಲ, ಅವಳಿಗೆ ಕ್ಷಣ ಒಂದು ಹೊತ್ತಾದರೂ ಏನು ಮಾಡ್ಬೇಕಂತ, ಪ್ರೀತಿಯನ್ನು ತೋರಿಸ್ಬೇಕಂತ. ಏನಾಗ್ತದೆ ಅಂತ ಕೇಳಿದ್ರೆ ಭಿನ್ನಾಭಿಪ್ರಾಯ ಬರಬಾರ್ದು. ಹಿಂಗಾಗಿ ಏನಾಗಿತ್ತಂತ ಕೇಳಿದ್ರ, ಒಂದು ಮನೆಯೊಳಗೆ ಇಬ್ರು, ಅಂದರೆ ಒಬ್ಬ ಮಗ ಒಬ್ಬ ಮಗಳಿದ್ರು. ಒಂದು ತಗೊಂಡಿದ್ರು, ಒಂದು ಕೊಟ್ಟಿದ್ರು. ಒಂದು ತಗೊಂಡಿದ್ರು, ಒಂದು ಕೊಟ್ಟಿದ್ರು. ಏನಾಗಿತ್ತು ಅಂತ ಕೇಳಿದ್ರೆ, ತನ್ನ ಮಗಳನ್ನು ಮತ್ತೊಂದು ಊರಿಗೆ ಕೊಟ್ಟಿದ್ಲು, ತನ್ನ ಮಗನಿಗೆ ಮತ್ತೊಂದು ಊರಿಂದ ತಗೊಂಡಿದ್ಲು. ಅವಾಗ ಏನಾಗಿತ್ತು ಅಂತ ಕೇಳಿದ್ರೆ, ಸೊಸೆ ಮನೆಯೊಳಗಿದ್ಲು, ಮಗಳೆಲ್ಲಿದ್ಲಿ, ಗಂಡನ ಮನೆಯಾಗಿದ್ಲು. ಗಂಡನ ಮನೆಯೊಳಗೆ ಮಗಳಿದ್ಲು, ತನ್ನ ಮನೆಯೊಳಗೆ ಸೊಸೆ ಇದ್ಲು. ಆವಾಗ ದಿನ ಫೋನ್ ಹಚ್ಚಾಕೆಂತ್ರಿ, ಯಾರಿಗೆ? ಮಗಳಿಗೆ ದಿನ ಫೋನ್ ಹಚ್ಚೋದು. ಅದು ಯಾವಾಗ ಹಚ್ಚೋದು? ಸೊಸೆ ಮುಂದೆ ಹಚ್ಚೋದ್ರಿ.
ಸೊಸೆ ಮುಂದೆ ಫೋನ್ ಹಚ್ಚೋದು, ಏನು ಹಚ್ಚೋದು ಅಂತ ಕೇಳಿದ್ರೆ, ಹೆಂಗದಿ ಮಗಳ, ನಿನಗೆ ಆರಾಮದಿ ಇಲ್ಲೋ, ನಿನ್ನ ಅತ್ತಿ ಮಾವ ಚಲೋ ಇಟ್ಕೋತಾರಿಲ್ಲೋ, ನೀ ಏನು ತಿಂದಿ, ನೀ ಏನು ಉಂಡಿ, ನೀ ಆರಾಮದಿ ಇಲ್ಲೋ, ನೀ ಹೆಂಗದಿ ಅಂತ ಮನೆಯೊಳಗೆ ದಿನ ಕೇಳುದ್ರಿ. ಯಾರನ್ನ? ಮಗಳನ್ನು. ಎಲ್ಲಿ? ಅದು ಸೊಸೆ ಮುಂದೆ ಕೇಳುದ್ರಿ. ಸೊಸೆ ಇದ್ದಾಗ ಫೋನ್ ಹಚ್ಚೋದು ಯಾರಿಗೆ? ಮಗಳಿಗೆ. ಆವಾಗ ಸೊಸೆಗೆ ಏನಾಯಿತು ಅಂತ ಕೇಳಿದ್ರೆ ಮತ್ತೆ ಯಾರಿಗಾದರೂ ಸ್ವಲ್ಪ ಮನಸ್ತಾಪ ಆಗೋದೆ. ಅಲ್ಲ, ಸೊಸೆ ಮುಂದೆ ನಮ್ಮ ಮಗಳಿಗೆ ಹೆಂಗದಿ ಅಂತ ಕೇಳ್ತಾರ. ಒಂದು ಕ್ಷಣ ಅರ್ಥ ಮಾಡ್ಕೋರಿ, ಆ ಸೊಸೆ ಮುಂದೆ ಮಗಳನ್ನ ಹೆಂಗದಿ ಅಂತ ಕೇಳ್ತೀರಲ್ಲ, ಸೊಸೆನ ಒಂದು ಮಾತು ಕೇಳ್ರಿ. ಆಗ ತಾನೇ ಬಂದಿರ್ತಕ್ಕಂಥ ಸೊಸೆಗೆ ಏನಂತ, ನೀ ಹೆಂಗೆ ನನ್ನ ಮನೆಯೊಳಗೆ ಆರಾಮದಿ ಇಲ್ಲೋ ತಂಗಿ, ನನ್ನ ಮನೆಯೊಳಗೆ ನಿನಗೆ ಹೊತ್ತು ಹೋಗ್ತದಿಲ್ಲೋ, ನನ್ನ ಮನೆಯೊಳಗೆ ನಿನಗೆ ನನ್ನ ಮಗ ಚೆನ್ನಾಗಿ ನೋಡ್ಕೊತಾನಿಲ್ಲೋ, ನನ್ನ ಮನೆಯೊಳಗೆ ನಿನಗೆ ಏನಾದರೂ ಕಮ್ಮಿ ಅದ ಏನೋ, ನಿನಗೆ ಹೊತ್ತು ಹೋಗ್ತದೆ ಇಲ್ಲೋ, ನೀ ಹೆಂಗದಿ ಆರಾಮದಿ ಇಲ್ಲೋ ಅಂತ ಒಂದು ಮಾತು ಕೇಳ್ರಿ. ಒಂದು ಮಾತು ಕೇಳ್ರಿ ಸಾಕು, ಖುಷಿ ಆಗ್ತದ ಆ ಜೀವ. ಅದನ್ನು ಬಿಟ್ಟುಕೊಟ್ಟು ಸೊಸೆ ಮುಂದೆ ಏನು ತಿಳಿಬೇಡ್ರಿ. ಮತ್ತು ಒಂದು ಮಾತು ಸೊಸೆ ಮುಂದೆ ಏನು ಮಾಡ್ತೀರಿ, ಮಗಳನ್ನು ಹೊಗಳಿದ್ಲು. ಮಗಳನ್ನ ಕೇಳೋದು ಹೆಂಗದಿ ಹಂಗದಿ ಅಂಥೇಳಿ. ಅವಾಗ ಆಕೆ ಏನು ಮಾಡ್ತಿದ್ದಂತ ಒಂದಿಷ್ಟು ಇದ್ದದ್ದು ಇಷ್ಟು ಉದ್ದ ಹೇಳಾಕಿ, ನನ್ನ ಗಂಡ ಅದನ್ನು ತಂದು ಕೊಟ್ಟ, ನನ್ನ ಗಂಡ ಇದನ್ನು ತಂದು ಕೊಟ್ಟ, ನನ್ನ ಗಂಡ ಈ ವರ್ಷ 10 ತೊಲಿ ಬಂಗಾರ ಮಾಡಿಸಿದ. ಮತ್ತು ನನ್ನ ಗಂಡ ಅಂದ್ರೆ ನನ್ನ ಗಂಡ ಅಲ್ವ ಮತ್ತೆ. ಆಕೆ ಮಗಳು ಹೇಳ್ತಿದ್ದಂತ ಯಾರಿಗೆ? ತಾಯಿಗೆ. ನನ್ನ ಗಂಡ ಈ ವರ್ಷ ಕಬ್ಬು ಬಂತು, 10 ತೊಲಿ ಬಂಗಾರ ಚೈನಾ ಮಾಡಿಸಿದ, ಇಂಥ ಸೀರೆ ತಂದು ಕೊಟ್ಟ, ಅಂಥ ಸೀರೆ ತಂದು ಕೊಟ್ಟ, ಹೀಗೆಲ್ಲ ಹೇಳ್ತಿದ್ಲಂತ. ಅವಾಗ ಹೇಳುವಾಗ ಈಗೇನು ಮಾಡ್ತಿದ್ದಂತ, ಸೊಸೆ ಮುಂದನ ಮತ್ತೆ 4 ಮಂದಿ ಕರ್ಕೊಂಡು ಮಗ್ಗಲ ಮನೆಯವ್ರಿಗೆ ಹೇಳ್ತಿದ್ಲು. ಏನಂತ ಹೇಳ್ತಿದ್ಲು ಅಂತ ಕೇಳಿದ್ರೆ, ನನ್ನ ಮಗಳಿಗೆ ನನ್ನ ಅಳಿಯ ದೇವರಿದ್ದಂಗೆ, ನನ್ನ ಮಗಳಿಗೆ 10 ತೊಲಿ ಬಂಗಾರ ಮಾಡ್ಸ್ಯಾನಂತ, 5,5 ಸಾವಿರ 10,000 ಸೀರೆ ತಂದು ಕೊಟ್ಟಾನಂತ, ನನ್ನ ಮಗಳು ರಾಣಿ ಥರ ಅದಾಳೆ, ನನ್ನ ಮಗಳು ದೊಡ್ಡ ಗೌಡತಿ ಥರ ಅದಾಳೆ ಅಂತ ಮಂದಿ ಕರೆದು ಹೇಳೋದ್ರಿ. ಹೀಗೆಲ್ಲ ಮಾಡಕತ್ತಿದ್ದಲ್ಲ. ಆವಾಗ ಸೊಸೆಗೆ ಏನಾಯಿತು ಅಂತ ಕೇಳಿದ್ರೆ ಒಂದು ಸ್ವಲ್ಪ ಮನಸ್ಸು ಭಿನ್ನಾಭಿಪ್ರಾಯ ಅದು. ಯಾವ ಜೀವಕ್ಕಾದರೂ ಆಗೋದೆ. ಹಿಂಗೆ 1 ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು. ಆವಾಗ ಮಗಳು ಯಾವುದೋ ಒಂದು ಸಂದರ್ಭದೊಳಗೆ, ಅವ್ವ ನಾ ಮನೆಗೆ ಬರ್ತಾ ಇದ್ದೀನಿ, ತವರಿಗೆ ಮನೆಗೆ ಬರ್ತಾ ಇದ್ದೀನಿ ಅಂತ ಒಂದು ಸುದ್ದಿ ಹೇಳಿದ್ದಂತ. ಸುದ್ದಿ ಹೇಳಿದಾಗ ತಾಯಿ ಹೇಳಿದ್ದಂತ, ನಿನ್ನ ಮನೆಯೊಳಗೆ ಏನೆಲ್ಲ ಬಂಗಾರ ಐತಲ್ಲ ಎಲ್ಲನೂ ಹಾಕೊಂಡು ಬಾ, ನಿನ್ನ ಗಂಡ ಏನೇನು ಕೊಟ್ಟನಲ್ಲ ಎಲ್ಲ ಹಾಕೊಂಡು ಬಾ ಮಗಳ ಅಂತ ಹೇಳಿದ್ಲು. ಯಾರಿಗೆ? ಸೊಸೆ ಮುಂದೆ ಮಗಳಿಗೆ. ಆವಾಗ ಆ ಮಗಳು ಏನು ಮಾಡಿದ್ಲು ಅಂತ ಕೇಳಿದ್ರೆ, ಗಂಡನ ಕರ್ಕೊಂಡು ಮತ್ತೊಂದು ಇದ್ದದ್ದು ಚೀಲ, 2 ಮಾಡಿದ್ದು ಇದ್ದದ್ದು ಬಿದ್ದದ್ದು ಅರಿವಿ ಎಲ್ಲ ಹಾಕಿ ಕೈ ಚೀಲ ತುಂಬಿದ್ರಿ. ಯಾರೋ ಮಗಳು ತವ್ರ ಮನೆ ಬರಬೇಕಾದ್ರೆ ಬಿದ್ದ ಅರಿವಿ ಎಲ್ಲ ಹಾಕ್ಕೊಂಡ್ಲು. 2 ಬ್ಯಾಗ್ ಅದು ರೀ ಅವು. ಇವಂದೇನ್ರಿ ಹಳೆಯಂದು ಭಾಳ ಆದ್ರೆ ಒಂದು ಅಂಗಿ, ಒಂದು ನಿಕ್ಕರು, ಒಂದು ಬಣೆನಾದ್ರೂ ಮುಗಿತಿದ್ರು ಸಂಸಾರ. ಇಷ್ಟೇ ಹೌದಿಲ್ರಿ? ಇಷ್ಟೇ. ಒಂದು ಪ್ಯಾಂಟು, ಒಂದು ಶರ್ಟು, ಒಂದು ಭಾಳ ಆದ್ರೆ ಒಂದು ಬಣೆನಾದ್ರೂ ಮುಗಿತೀವಿ ಒಂದು ಸಂಸಾರ. ಇವ್ರದ್ದೆಷ್ಟ್ರಿ 2 ಬ್ಯಾಗ್ ತುಂಬಿದ್ದು. ಆ ಸೀರೆ ಈ ಸೀರೆ ಆಡಾಗಿನ ಈಡಾಗಿನ ಎಲ್ಲೆಲ್ಲೂ ತಂದು ತುಂಬಿಕೊಂಡು ಬಂದು ಅದು ಹೆಂಗಂತ ಕೇಳಿದ್ರೆ, ಕೈ ಚೀಲ ಯಾರ ಕೈಯಾಗ ಕೊಟ್ಲು? ಗಂಡನ ಕೈಯಾಗ ಕೊಟ್ಲಂತ್ರಿ. ಗಂಡನ ಕೈಯಾಗ ಬ್ಯಾಗವನ್ನು ಕೊಟ್ಲು. ನಡಿ ಮುಂದೆ ಅವ ಮುಂದೆ ಮಗಳು ಹಿಂದಿಂದ. ಎಲ್ಲಿಗೆ ಬಂದರು ಅಂತ ಕೇಳಿದ್ರೆ, ತವರ ಮನೆಗೆ ಬಂದರು ಅಳಿಯ ಮಗಳು. ಆವಾಗ ಆ ತಾಯಿ ಹೇಳ್ತಾಳಂತ, ಎಲ್ಲ ತನ್ನ ಓಣ್ಯಾಗೆ ಸುದ್ದಿ ಮಾಡಿಬಿಟ್ಟಿದ್ಲು. ನನ್ನ ಮಗಳು ತವರ ಮನೆಗೆ ಬರ್ತಾಳೆ, ಬರ್ರಿ ನನ್ನ ಮಗಳು ನೋಡಾಕಂತ ಇಡೀ ಜನ ಕೂಡಿಸಿಬಿಟ್ಟಿದ್ದಂತ. ಅಂದ್ರೆ ಮಗ್ಳು ಆಜು ಬಾಜು ಮನೆಯನ್ನವರು ಕೂಡಿಸಿ ಬಿಟ್ಟಿದ್ಲು. ಆವಾಗ ಜನ ಕೂಡಿತು. ಯಾಕಂದ್ರೆ ಗೆಳತಿಯರು ಕೂಡಿದ್ರು. ಮಗಳು ಬರ್ತಾಳೆ ಗಂಡಿನ ಮನೆಯಿಂದ ಬಂದಾಗ ನೋಡ್ಬೇಕಂತ ಎಲ್ಲರೂ ಬಂದರು. ಆವಾಗ ಅತ್ತೆಂತಾಳಂತ, ನೋಡು ನನ್ನ ಮಗ, ನನ್ನ ಅಳಿಯ ಅಲ್ಲ, ಅಳಿಯ ಏನ್ರಿ? ಅಳಿಯ ದೇವರು. ನನ್ನ ಮಗಳು ರಾಣಿ ಇದ್ದಂಗೆ ಅದಾಳ, ನನ್ನ ಅಳಿಯ ಅಲ್ಲ ದೇವ್ರದಾನ. ನೋಡಿ, ನನ್ನ ಮಗಳ ಕೈಯಾಗಿ ಏನೂ ಕೊಟ್ಟಿಲ್ಲ, ನನ್ನ ಮಗಳ ಕೈಯಾಗ ಒಂದು ಪಿಶುಬಿನೂ ಕೊಟ್ಟಿಲ್ಲ, ಒಂದು ಚೀಲಾನೂ ಕೊಟ್ಟಿಲ್ಲ, ತಾನ ಹಿಡ್ಕೊಂಡು ಬಂದಾನ. ನನ್ನ ಅಳಿಯ ಅಲ್ಲ, ನನ್ನ ಮನೆ ದೇವರು ಅಂತಂದು. ಯಾರಿಗ್ರಿ? ಅಳಿಯಾಗ್ರಿ, ಅತ್ತಿ. ಆಯ್ತಂತೇಳಿ ಮನೆಗೆ ಬಂದರು. ಒಳಗೆ ಬಂದು ನೀರು ಉಪಚಾರ ಎಲ್ಲ ಮಾಡಿದ್ರು. ಆವಾಗ ಈ ಜೀವಕ್ಕೂ ಏನಾಯ್ತು?
ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಆಯಿತು. ಆಕಿಗೂ ಸಿಟ್ಟು ಬಂತು. ಒಂದು ದಿನ ನೋಡ್ತಾಳೆ, 2 ದಿನ ನೋಡಿದ್ಲಿ ಏನು ಮಾಡಿದ್ದಂತ ಗಂಡಿಗೆ ಹೇಳಿದ್ದಂತೆ, ನಾನು ತವ್ರ ಮನೆಗೆ ಹೋಗ್ಕಣ್ರಿ, ನಾನು ಕೂಡ ಬರಬೇಕು, ನೀವು ಕಟ್ಟು ಗಂಟ್ರಿ ಅಂದಂತ. ಯಾರಿಗೆ? ಗಂಡನಿಗೆ. ಆತಂತ ಹೇಳಿ ಅವನು ಏನು ಮಾಡಿದ, ಆಕಿ ಇದ್ದದ್ದು ಬಿದ್ದದ್ದು ಅರಿವಿ ಎಲ್ಲ ತುಂಬಿದ್ರಿ, ಮನೆಯನ್ನು ಅರಿವಿ ಎಲ್ಲ ತುಂಬಿದ್ಲು. ಆಕಿ 2 ಬ್ಯಾಗ್ ಮಾಡಿದ್ರಿ ಸೊಸಿ. ಆಕಿ 2 ಬ್ಯಾಗ್ ಮಾಡಿ ಏನು ಮಾಡಿದ್ಲು, ಆಕಿ ಮಂದಿ ಮುಂದೆ ರೀ, ಮತ್ತು ಮಂದಿ ಮುಂದೆ ಏನು ಹಿಡ್ಕೋರಿ ಬ್ಯಾಗ್ ಅಂದ್ಲ. ಯಾರಿಗೆ? ಗಂಡಗ. ಹಿಡ್ಕೋರಿ ಬ್ಯಾಗ್, ನಡೀರಿ ಹೋಗೋಣ ಅಂತಂದ್ಲ. ಆಯ್ತು ಅಂತೇಳಿ ಮತ್ತು ಅವನು ಹೆಂಡತಿ ಮಾತು ಕೇಳಬೇಕಲ್ಲ, ಆಯ್ತಂತ 2 ಬ್ಯಾಗ್ ಹಿಡ್ಕೊಂಡ. 2 ಬ್ಯಾಗ್ ಹಿಡ್ಕೊಂಡು ನಡೀರಿಲ್ಲ ಅಂತ ಹೊಂಟ್ರು ಇಬ್ರು ಗಂಡ ಹೆಂಡತಿ. ಅವಾಗ ಅದೇ ತಾಯಿ ಏನಂತಿದ್ರಿ, ಅಳಿಯ ಅಲ್ಲ ನನ್ನ ಮಣಿ, ನನ್ನ ಹಳೆ ದೇವ್ರದಾನ ಅಂದಿದ್ಲಲ್ಲ, ಈಗೇನು ಹೇಳ್ಬೇಕ್ರಿ? ಮಗ ಸೊಸೆ ಹೊಂಟ್ರು. ಅವಾಗ ಏನಂತಾಳ ಅತ್ತಿ ಅಂತ ಕೇಳಿದ್ರೆ, ಹೊಂಟ ನೋಡು ಜೋಕುಮಾರ ಹೆಂಡತಿ ಸೆರೆಗಿಟ್ಟುಕೊಂಡು ಅಂದ. ನೋಡಿ, ಅಳಿಯ ಆದ್ರೆ ದೇವರಾಗಿ ಕಂಡ, ಮಗ ಆದ್ರೆ ಜೋಕುಮಾರಾಗಿ ಕಂಡ. ಹಿಂಗಾದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ನಮ್ಮ ಸಂಸಾರ ಚೆನ್ನಾಗಿರಲ್ಲ. ನಮ್ಮ ಸಂಸಾರ ಅನ್ನತಕ್ಕಂಥದ್ದು ಚೆನ್ನಾಗಿರ್ಬೇಕಂದ್ರೆ, ನಮ್ಮ ಮನೆ ಅನ್ನತಕ್ಕಂಥದ್ದು ನಂದ ಗೋಕುಲ ಆಗಬೇಕಂದ್ರೆ, ಹೊರಗೆ ಹೋದಾಕಿಗೆ ಏನೂ ಇದಾಗಬಾರ್ದು. ಅಂದರೆ ಮನೆಯೊಳಗಿದ್ದಾಕಿಗೆ ನಮ್ಮ ಮಣಿ ಮಹಾಲಕ್ಷ್ಮಿ, ನಮ್ಮ ಸೊಸೆ ಎಲ್ಲ ಮಗಳಂತ ತಿಳಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಯಾವ ಭಿನ್ನಾಭಿಪ್ರಾಯ ಬರೋಂಗಿಲ್ಲ. ಅದು ಕೂಡ ನಮ್ಮ ಮನೆ ಸೊಸಿ ಅಲ್ಲ, ನನ್ನ ಮನೆ ಮಗಳು ಅಂತ ತಿಳಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಏನೂ ಆಗಲ್ಲ. ಅಂದರೆ ಮತ್ತಷ್ಟು ಏನಾಗ್ತದೆ, ಈಕಿ ನನ್ನ ಮನೆ ಮಗಳು ಅಂತ ತಿಳಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಆಕೆಯೂ ಕೂಡ ತಾಯಿ ಭಾವನೆ ಬರ್ತದೆ. ನಿಮಗೂ ಕೂಡ ಒಂದು ಮಗಳನ್ನು ಭಾವನೆ ನಿಮಗೆ ಬರಬೇಕು. ಈಕಿ ನನ್ನ ಸೊಸೆ ಎಲ್ಲ ಮಗಳಂತ ಭಾವನೆ ಅತ್ತೆಂದರಿಗೆ ಬರಬೇಕು. ಅತ್ತೆ ಆದರೂ ಕೂಡ ಸೊಸೆ ಆದಾಗಿ ಕೂಡ ಇವಳು ನನ್ನ ಅತ್ತೆಲ್ಲ, ಇವರು ನನ್ನ ಅಪ್ಪ, ಇವಳು ನನ್ನ ಅಮ್ಮನ ಸಮಾನ ಅಂತಕ್ಕಂಥ ಭಾವನೆ ಬರಬೇಕಂತ ಬಂದಾಗ ಏನಾಗ್ತದೆ ಅಂತ ಕೇಳಿದ್ರೆ, ನಮ್ಮ ಜೀವನ ಅಂತಕ್ಕಂಥದ್ದು ಸರಾಗವಾಗಿ ಸಾಗ್ತದೆ. ಇಲ್ಲಿ ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಭಕ್ತಿ ಬಗ್ಗೆ ಹೇಳಾಕತ್ತಾನ. ನಮ್ಮ ಭಕ್ತಿ ಅನ್ನತಕ್ಕಂಥದ್ದು ಹೆಂಗಿರಬೇಕಂತ ಕೇಳಿದ್ರೆ, ಭಕ್ತಿಯಲ್ಲಿ 2 ಪ್ರಕಾರ ಅದ. ಒಂದು ಸಕಾಮನ ಭಕ್ತಿ ಅದ, ಒಂದು ನಿಷ್ಕಾಮನ ಭಕ್ತಿ ಅದ. ಸಕಾಮನ ಭಕ್ತಿ ಅಂತಂದ್ರೆ ಏನ್ರಿ ಅಂತ ಕೇಳಿದ್ರೆ, ಯಾವುದೇ ಒಂದು ವಸ್ತುಗಳನ್ನು, ಇಚ್ಛಿತವಾಗಿರ್ತಕ್ಕಂಥ ವಸ್ತುಗಳನ್ನು ಬೇಡಿಕೊಂಡು ಏನು ಮಾಡೋದ್ರಿ, ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡೋದು. ನಮಗೆ ಹೊಲ ಬೇಕು, ಮನಿ ಬೇಕು, ನಮಗೆ ನೌಕರಿ ಹತ್ತಬೇಕು, ನಮಗೆ ಬೇಕು, ಈದ್ ಬೇಕು ಅಂತ ಏನು ಮಾಡ್ತೀವಲ್ಲ, ಅಂದರೆ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಏನು ಪರಮಾತ್ಮನಲ್ಲಿ ನಾಮಸ್ಮರಣೆ ಮಾಡೋದಾಗಲಿ, ಪರಮಾತ್ಮನ ಪೂಜೆ ಪುನಸ್ಕಾರಗಳನ್ನು ಮಾಡೋದಾಗಲಿ ಏನೋ ಮಾಡ್ತೀವಲ್ಲ, ಅಂದರೆ ವಸ್ತುಗಳನ್ನೇ ಇಚ್ಛಿತವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಏನು ಮಾಡ್ತೀವಲ್ಲ, ಅದಕ್ಕೆ ಏನಂತಾರೆ ಅಂತ ಕೇಳಿದರೆ ಸಕಾಮನ ಭಕ್ತಿ ಅಂತಾರೆ, ಸಕಾಮ ಭಕ್ತಿ ಅಂತಾರೆ. ಇನ್ನೇ ನಿಷ್ಕಾಮ ಭಕ್ತಿ ಅಂತಂದರೆ ಯಾವ ಫಲವನ್ನು ಅಪೇಕ್ಷೆ ಮಾಡದೆ, ಯಾವ ಫಲವನ್ನು ಅಪೇಕ್ಷೆ ಮಾಡದೆ, ನಮಗೆ ಯಾವ ಹಣ ಬೇಡ, ವಸ್ತು ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ನಮಗೆ ಯಾವುದು ಬೇಡಪ್ಪ, ಪರಮಾತ್ಮ ನಮಗೆ ಜ್ಞಾನವನ್ನು ಕೊಡು, ನನಗೆ ಮೋಕ್ಷವನ್ನು ಕೊಡು, ಮುಕ್ತಿಯನ್ನು ಕೊಡುವಂತೆ ಯಾರು ಸಂಕಲ್ಪವನ್ನು ಮಾಡಲಾರದೆ, ಅಂದರೆ ವಸ್ತುವಿನ ಸಂಕಲ್ಪವನ್ನು ಮಾಡಲಾರದೆ ಯಾರು ಪರಮಾತ್ಮನ ನಾಮಸ್ಮರಣೆಯನ್ನು, ಪರಮಾತ್ಮನ ಭಕ್ತಿಯಲ್ಲಿ ಯಾರು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಏನಂತಾರೆ ಅಂತ ಕೇಳಿದರೆ ನಿಷ್ಕಾಮನಾ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ನಿಷ್ಕಾಮನಾ ಭಕ್ತಿ, ನಮ್ಮ ಭಕ್ತಿ ಹೆಂಗಿರಬೇಕಂತ ಕೇಳಿದರೆ ನಿಷ್ಕಾಮವಾಗಿರ್ತಕ್ಕಂಥ ಭಕ್ತಿ ಇರಬೇಕಂತ. ಯಾಕಂದ್ರೆ ದೃಷ್ಟ ಮತ್ತು ಅದೃಷ್ಟ ಫಲಗಳನ್ನು ಏನು ಕೊಡ್ತಾನೆ ಅಂತ ಕೇಳಿದರೆ ಪರಮಾತ್ಮ ಕೊಡ್ತಾನೆ. 2 ಫಲಗಳನ್ನು ಕೊಡ್ತಾನೆ. ಇಹಲೋಕದ ಭೋಗವನ್ನು ಕೊಡ್ತಾನ, ಪರಲೋಕದ ಭೋಗವನ್ನು ಕೊಡ್ತಾನೆ ಪರಮಾತ್ಮ. ಆದರೆ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ, ಲಕ್ಷಣಾತ್ಮಕವಾಗಿರ್ತಕ್ಕಂಥ ಮೋಕ್ಷವನ್ನು ಕೊಡ್ತಕ್ಕಂಥ ಶಕ್ತಿ ಗುರುವಿಗೆ ಮಾತ್ರ ಇದೆ. ಗುರುವಿಗೆ ಮಾತ್ರದ, ಪರಮಾತ್ಮನಲ್ಲಿಲ್ಲ. ಅದೇ ಪರಮಾತ್ಮ ಗುರು ರೂಪದೊಳಗೆ ಬಂದು ಏನು ಮಾಡ್ತಾನಪ್ಪ ಅಂತ ಕೇಳಿದರೆ ನಮ್ಮನ್ನು ಅಜ್ಞಾನದಿಂದ ಏನು ಮಾಡ್ತಾನ, ಅಜ್ಞಾನವನ್ನು ಕಳೀತಾ ಇದ್ದಾನೆ, ಅಜ್ಞಾನವನ್ನು ಕಳೀತಾ ಇದ್ದಾನೆ. ಅದೇ ಪರಮಾತ್ಮನ ಸ್ವರೂಪನಾಗಿರ್ತಕ್ಕಂಥ ಸದ್ಗುರುನಾಥನ ಮೇಲೆ ಭಕ್ತಿಯನ್ನು ಇಟ್ಟಿದ್ದಾದರೆ ಏನಾಗ್ತದೆ, ಅದೇ ಒಂದು ನಿಜಗುಣರು ಕೂಡ ಹೇಳ್ತಾ ಇದ್ದಾರೆ. ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನೋಳು ಒಡೆವರೆಯದೆ ಗುರುದೇವತೆಗಳಲ್ಲಿ ಅನುರಾಗದಿಂದಿರುವುದೇ ನಿಜ ಭಕ್ತಿ ಅಂತ ನಿಜಗೊಂಡು ಹೇಳ್ತಾ ಇದ್ದಾರಲ್ಲ. ಹಂಗೆ ನಾವು ಯಾವ ಕಾಲದಲ್ಲಿ ಆಗಲಿ
ಯಾವ ವಸ್ತುವಿನಲ್ಲಿ ಆಗಲಿ, ಯಾವ ದೇಶದೊಳಗಾಗಲಿ, ಯಾವ ಕಾಲದೊಳಗಾಗಲಿ, ಯಾವ ಸಂದರ್ಭದೊಳಗಾಗಲಿ ನಮ್ಮ ದೇಹ ಮ್ಯಾಗ ಹೆಂಗೆ ನಾವು ಶ್ರದ್ಧೆ ಭಕ್ತಿಯಿಂದ ಇರ್ತೀವಲ್ಲ, ಹಂಗೆ ಸದ್ಗುರುನಾಥನೇ ಪರಮಾತ್ಮ, ಪರಮಾತ್ಮನೇ ಸದ್ಗುರುನಾಥ ಅಂತ ಯಾವ ತಿಳಿತಾನಲ್ಲ ಅದಕ್ಕೆ ಏನಂತಾರ ಅಂತ ಕೇಳಿದರೆ ಗುರುಭಕ್ತಿ, ಗುರುಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭಕ್ತರಲ್ಲಿ 4 ಪ್ರಕಾರ ಇದ್ದಾರೆ, 4 ಪ್ರಕಾರ ಇದ್ದಾರೆ. ಅದು ಯಾರು ಅಂತ ಕೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಏನಂತ? ಅರ್ಥಾರ್ಥಿ ಚತುರ್ವಿಧ ಭಜಂತೆ ಮಾಂ, ಅರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರ್ತರ್ಷಭ. ಚತುರ್ವಿಧ ಭಜಂತೆ ಮಾಂ ಅರ್ಥೋ ಜಿಜ್ಞಾಸಿ ಅರ್ಥಾರ್ಥಿ ಜ್ಞಾನೀಚ ಭರ್ತರ್ಷಭ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ. 4 ಮಂದಿ ಭಕ್ತರಿದ್ದಾರೆ, 4 ಮಂದಿ ಭಕ್ತರು. ಇನ್ನು ಅರ್ಥ ಭಕ್ತರಂದ್ರೆ ಯಾರು ಅಂತ ಕೇಳಿದರೆ, ನನಗೆ ಹೊಲ ಕೊಡು, ಮನೆ ಕೊಡು, ಇಷ್ಟು ಬಂಗಾರವನ್ನು ಕೊಡು, ಇಷ್ಟು ಬೆಳ್ಳಿಯನ್ನು ಕೊಡು, ನನಗೆ ಸುಖವನ್ನು ಕೊಡು ಅಂತ ಯಾವ ಕೇಳ್ಕೊತಾನಲ್ಲ ಅವನಿಗೆ ಆರ್ಥ ಭಕ್ತ, ಅರ್ಥ ಭಕ್ತ ಅಂತ ಹೇಳ್ತಾ ಇದ್ದಾರೆ, ಆರ್ಥ ಭಕ್ತ. ಇನ್ನು ಜಿಜ್ಞಾಸು ಭಕ್ತ ಅಂತ ಯಾರಿಗಂತಾರೆ ಅಂತ ಕೇಳಿದರೆ, ಜ್ಞಾನಕ್ಕೋಸ್ಕರವಾಗಿ ಪರಮಾತ್ಮನನ್ನು ಆರಾಧನೆ ಮಾಡ್ತಾನೆ. ಅಂದರೆ ನನಗೆ ಜ್ಞಾನ ಒಂದು ಬೇಕು, ನನಗೆ ಯಾವುದೂ ಬೇಡ, ಇಹಲೋಕದ ಭೋಗನೂ ಬೇಡ, ಪರಲೋಕದ ಭೋಗನೂ ಬೇಡ, ಜ್ಞಾನ ಒಂದೇ ಸಾಕು ಅಂತ ಜ್ಞಾನಕ್ಕೋಸ್ಕರವಾಗಿ ಪರಮಾತ್ಮನನ್ನು ಯಾವಾತನನ್ನು ಭಜಿಸ್ತಾನಲ್ಲ ಅವನಿಗೆ ಏನಂತಾರ ಅಂತ ಕೇಳಿದರೆ ಜಿಜ್ಞಾಸು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅರ್ಥಾರ್ಥಿ ಭಕ್ತ ಅಂತಂದರೆ ಇಹಲೋಕದ ಭೋಗವನ್ನು, ಪರಲೋಕದ ಭೋಗವನ್ನು, ಇಹಲೋಕದ ಭೋಗ ಅಂತಂದರೆ ಹೊಲ, ಮನಿ, ಸ್ತ್ರೀ, ಪುತ್ರ, ಧನ, ಕನಕ ಅಂದರೆ ಇಹಲೋಕದ ಭೋಗ್ರಿ. ಪರಲೋಕದ ಭೋಗ ಅಂತಂದರೆ ಅಪ್ಸರಾಶ್ರೀ, ನಂದನವನ, ವಿಹಾರ ಅನ್ನತಕ್ಕಂಥ ಯಾವ ಪರಲೋಕಗಳಲ್ಲಿ ಸಿಗತಕ್ಕಂಥ ಇಹಲೋಕದ ಪರಲೋಕದ ಭೋಗಗಳನ್ನು ಕೇಳ್ಕೊತಾನ. ಅದು ಯಾರು ಅಂತ ಕೇಳಿದರೆ ಅರ್ಥಾರ್ಥಿ ಭಕ್ತ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜ್ಞಾನೀಚ ಭರ್ತರ್ಷಭ ಅಂತಂದರೆ ಜ್ಞಾನಿಯಾಗಿರ್ತಕ್ಕಂಥವ ಅವನು ಏನಪ್ಪ ಅಂತ ಕೇಳಿದರೆ ನಿಷ್ಕಾಮಣೆಯಿಂದ ಕೂಡಿರ್ತಾನೆ. ನನಗೆ ಪರಮಾತ್ಮನೇ ನಾನಿದ್ದೇನೆ, ನನ್ನ ಬಿಟ್ಟೆ ಪರಮಾತ್ಮ ಇಲ್ಲ, ಆ ಶ್ರೀಕೃಷ್ಣ ಪರಮಾತ್ಮನೇ ನಾನಿದ್ದೇನೆ, ನಾನೇ ಆ ಪರಮಾತ್ಮ, ಆ ಪರಮಾತ್ಮನೇ ನಾನು ಅನ್ನತಕ್ಕಂತಹ ಭಾವ ಏನಿರ್ತದಲ್ಲ ಇದಕ್ಕೇನಂತಾರ ಅಂತ ಕೇಳಿದರೆ ಜ್ಞಾನಿ, ಜ್ಞಾನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಜ್ಞಾನಿಯಲ್ಲೇ ನಾನು ಇರ್ತೇನೆ, ನನ್ನೊಳಗೆ ಜ್ಞಾನಿ ಇರ್ತಾನೆ, ಜ್ಞಾನಿ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟ ಜ್ಞಾನಿ ಇಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೇನು ಅಂತ ಕೇಳಿದರೆ ಜ್ಞಾನಿ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಚತುರ್ವಿಧ ಭಜಂತೆ ಮಾಂ ಸುಕೃತಿನೋ ಜನ ಅರ್ಜುನ. ಅರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರ್ತರ್ಷಭ ಅಂದರೆ ಜ್ಞಾನಿನ ಬಿಟ್ಟು ನಾನಿಲ್ಲ ಅಂತ ಪರಮಾತ್ಮ ಹೇಳ್ತಾನಲ್ಲ. ಹಂಗೆ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತರು ಇಲ್ಲಿ 2 ಅದಾವೆ. ಅಂಥ ಭಕ್ತಿಯನ್ನು ನಾವೆಲ್ಲ ಸಾಧಿಸಿದೀವಿ ಅಂದರೆ ಏನಾಗ್ತದೆ ಅಂತ ಕೇಳಿದರೆ ಭಕ್ತಿ ಬಗ್ಗೆ ಸಾಕಷ್ಟು ಉದಾಹರಣೆ ಅದಾವೆ. ಒಂದಲ್ಲ 2 ಅಲ್ಲ. ಭಕ್ತಿ ಬಗ್ಗೆ ಸಾಕಷ್ಟು ಭಕ್ತ ಪ್ರಹ್ಲಾದನ ತಗೋರಿ, ಸಂತ ಸಕುಣ ತಗೋರಿ, ಸಂತ ಜೀಜಾಬಾಯಿನ ತಗೋರಿ, ಸಂತ ತುಕಾರಾಮನ ತಗೋರಿ. ಭಕ್ತಿಯಿಂದ ಏನು ಮಾಡ್ಯಾರ ಅಂತ ಕೇಳಿದ್ರೆ ಪರಮಾತ್ಮನನ್ನು ಒಲಿಸ್ಕೊಂಡಾರ. ಸಾಕ್ಷಾತ್ ಪರಮಾತ್ಮನ ಅವರ ಆಳಾಗಿದ್ದಾನ್ರಿ. ಯಾರು ಆಳ್ರಿ? ಭಕ್ತರ ಆಳಾಗ್ಯಾನ ಪರಮಾತ್ಮ. ಹೌದಿಲ್ರಿ? ಎಲ್ಲ ಕತೆ ಹೇಳ್ಕೊಂತ ಹೋದ್ರೆ ಸಾಕಷ್ಟು ಉದಾಹರಣೆ ಆಗ್ಯಾವ, ಯಾಕಂದರೆ ಟೈಮ್ ಇಲ್ಲ. ಅದಕ್ಕಾಗಿ ಭಕ್ತಿಯನ್ನು ಸಾಧಿಸಬೇಕಾದ್ರೆ ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದ ವಿರಕ್ತಿ ಅಳಿದರೆ ಅಂತ ಸರ್ವಜ್ಞ ಕವಿಗಳು ಹೇಳ್ತಾರಲ್ಲ. ಭಕ್ತಿ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಅದ. ಅಂಥ ಭಕ್ತಿಯನ್ನು ಸಾಧಿಸಿದ್ದಾದ್ರೆ ಏನಾಗ್ತದೆ ಅಂತ ಕೇಳಿದರೆ ನಮ್ಮ ಜನ್ಮ ಅನ್ನತಕ್ಕಂಥದ್ದು ಕಲ್ಯಾಣ ಆಗ್ತದೆ. ಕೋಳೂರು ಕೊಡಗುಸನ್ನು ತಗೋರಿ, ಭಕ್ತ ಮಾರ್ಕಂಡಯ್ಯನ ತಗೋರಿ. ಎಂಥ ಭಕ್ತಿವಂತ್ರಿ ಅವರು, ಎಂಥ ಭಕ್ತಿವಂತರು. ಭಕ್ತ ಮಾರ್ಕಂಡೇಯ 16 ವಯಸ್ಸಿನಲ್ಲಿ ಏನು ಮಾಡಿದ ಅಂತ ಕೇಳಿದರೆ ಸಾವನ್ನ ಗೆದ್ದಿರತಕ್ಕಂಥ 16 ವಯಸ್ಸು ಹೋಗಿ 16,000 ಕೋಟಿ ಆಯುಷ್ಯವನ್ನು ಪಡೆದಿರತಕ್ಕಂಥ ಯಾರು? ಮಾರ್ಕಂಡೇಯ. 16 ವಯಸ್ಸು ಹೋಗಿ ಏನಾಗಿತ್ತು ರೀ? 16 ಕೋಟಿ ಆಯುಷ್ಯವನ್ನು ಪಡ್ಕೊಂಡ ಭಕ್ತ ಮಾರ್ಕಂಡೇಯ. ಹೇಳೇನ್ರಿ ಮತ್ತೆ ಬೇಡ? ಅದಕ್ಕಂತೀವಿ. ಅದಕ್ಕಾಗಿ ಭಕ್ತಿ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿಯನ್ನು ಯಾರು ಸಾಧಿಸ್ತಾರಲ್ಲ ಅವ್ರಿಗೆ ಏನಾಗ್ತದೆ? ಭಕ್ತಿಯಿಂದ ಅಂತಃಕರಣ ಶುದ್ಧಿ ಆಗ್ತದೆ.
ಶುದ್ಧಿದ್ವಾರ ಜ್ಞಾನ ಆಗ್ತದೆ, ಜ್ಞಾನದ್ವಾರ ಮೋಕ್ಷ ಅನ್ನತಕ್ಕಂಥದ್ದು ಸಹಜವಾಗಿ ಸಿಗ್ತದೆ. ಪುಣ್ಯಾತ್ಮರೇ, ಇಂಥ ಭಕ್ತಿಯನ್ನು ನಾವು ನೀವೆಲ್ಲರೂ ಸಾಧಿಸಿದ್ದೀವಿ ಅಂತಂದ್ರೆ ನಮ್ಮಲ್ಲಿ ಅಂತಃಕರಣ ಶುದ್ಧಿ ದ್ವಾರ ಜ್ಞಾನದ್ವಾರ ಮೋಕ್ಷ ಅನ್ನತಕ್ಕಂಥದ್ದು ಸಹಜವಾಗಿ ಆಗ್ತದೆ ಅಂತ ಹೇಳುತ್ತಾ, ಯಾಕಂದ್ರೆ ಈಗ ಹರ ನಡಿಬಿಡಿ ಅನ್ನತಕ್ಕಂಥ ವಿಷಯವನ್ನು ಪ್ರತಿಪಾದನೆ ಮಾಡಿ ನಾಳಿನ ದಿವಸ ಯಾವುದು ಅಂತ ಕೇಳಿದರೆ ಶಾಂತರೊಡನಾಡು ಅಂತಂದರೆ ಸತ್ಪುರುಷರ ಸಂಘವನ್ನು ಮಾಡು, ಸತ್ಪುರುಷರ ಸಹವಾಸವನ್ನು ಮಾಡು. ಅವರ ಸಂಘವನ್ನು ಮಾಡೋದ್ರಿಂದ ಏನಾಗ್ತದೆ, ಏನೆಲ್ಲ ಲಾಭ ಆಗ್ತದೆ ಅನ್ನುವಂಥದ್ದನ್ನು ನಾಳೆ ನಾವು ನೀವೆಲ್ಲರೂ ಚಿಂತನೆ ಮಂಥನ ಮಾಡೋಣ ಅಂತ ಹೇಳುತ್ತಾ ಒಂದೆರಡು ವಾಗ್ರೂಪ ಸೇವೆಗಳನ್ನು ಸದ್ಗುರು ಶಿವಲಿಂಗೇಶ್ವರರ ಜಗಜ್ಯೋತಿ ಬಸವೇಶ್ವರರ ಪಾದಾರವಿಂದಗಳಲ್ಲಿ ಸಮರ್ಪಿಸಿ ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ.